ಹರೇ ಕೃಷ್ಣ. ಆಮ್, ದಾಮೋದರ ದೇಶದ ಕನ್ನಡ ಕಲ್ಪವೃಕ್ಷ ತಂಡದ ಎಲ್ಲ ವರಿಷ್ಠರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಲುಪಿಸ್ತಾ ಇವತ್ತಿನ ತಿರುಪಾಯಿ ಪಾಸುರದ 12ನೇ ಪಾಸುರವನ್ನು ನಾವು ನೋಡ್ಲಿಕ್ಕೆ ಪ್ರಯತ್ನ ಪಡುವ. ನಮೋ ವಿಷ್ಣು ಪದೇ ಕೃಷ್ಣ ಪ್ರೇಷ್ಠ ಭೂತಲೆ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ನಾಮನೇ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚರಣಿ ವಿಶೇಷವನ್ನು ಪಾಶ್ಚಾತ್ಯ ಈ ದಿನದ ಕಾರ್ಯಕ್ರಮಕ್ಕೆ ಮೊದಲು ಪ್ರಪ್ರಥಮವಾಗಿ ನಾನು ದೇವೋತ್ತಮ ಪರಮ ಪುರುಷನಾದಂತ ಶ್ರೀಕೃಷ್ಣ ಭಗವಂತನಲ್ಲಿ ನಮಿಸ್ತಾ ಚೈತನ್ಯ ಮಹಾಪ್ರಭುಗಳನ್ನು ನೆನೆಸ್ಕೊಳ್ತಾ ಗುರು ಪರಂಪರೆ ಎಲ್ಲಾ ಆಚಾರ್ಯರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳ್ತಾ ಜಗದ್ಗುರು ಶೀಲ ಪ್ರಭುಪಾದವರನ್ನು ನೆನೆಸ್ಕೊಂಡು ನಮ್ಮ ದೀಕ್ಷಾ ಗುರುಗಳು ಮತ್ತೆ ಶಿಕ್ಷಾ ಗುರುಗಳನ್ನು ನೆನೆಸ್ಕೊಂಡು ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತರಿಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳನ್ನ ಅರ್ಪಿಸ್ತಾ ಈ ದಿನದ ಕಾರ್ಯಕ್ರಮವನ್ನ ಶುರು ಮಾಡುವನು. ಈ ಒಂದು ಅವಕಾಶನ ಕೊಟ್ಟಿರ್ತಕ್ಕಂಥ ಪ್ರತ್ಯೇಕವಾಗಿ ಅಮೃತ ಪದ್ಮ ಮಾತಾಜಿ, ವೆಂಕಟ ಗೋಪಿನಾಥ್ ಪ್ರಭು ಮತ್ತೆ ಜಯಗೋವಿಂದ ಪರ್ವಜ್ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸ್ತೀನಿ. ನೀವು ಆಲ್ರೆಡಿ ಕೇಳಿದ್ರೆ ಇವತ್ತು 12 ಜನ ಪ್ರಸಿದ್ಧ ಆಳ್ವರು, ಅದ್ರಲ್ಲಿ ಒಬ್ಬರಾದಂತ ಪ್ರಸಿದ್ಧರಾಗಿರುವಂತ ಅಂಡಾಲ್ ಅವರು, ಗೋದಾದೇವಿಯವರು ಅಥವಾ ನಾಚಿಯರ್ ಅಂತ ಹೇಳಿ ಗೋದಾದೇವಿ ನಾಚಿಯರ್ ಅಂತ ಹೇಳ್ತಾರೆ. ಅವರು ಬರೆದಿರತಕ್ಕಂಥ ರಚಿಸ್ತಕ್ಕಂಥ 30 ಶ್ಲೋಕಗಳ ತಿರುಪಾಯಿ ಪಾಸುರವನ್ನು ನಾವು ಈ ಪವಿತ್ರವಾದ ಧನುರ್ಮಾಸ ಅಥವಾ ಮಾರ್ಗಶಿರ ಮಾಸದಲ್ಲಿ ಶ್ರವಣವನ್ನ ಮಾಡ್ತಕ್ಕಂಥದ್ದು ಮತ್ತೆ ಕೀರ್ತನೆಯನ್ನ ಮಾಡ್ತಕ್ಕಂಥದ್ದನ್ನ ಎಷ್ಟು ಒಳ್ಳೇದು ಅನ್ನೋದನ್ನ ನಾವು ಕೇಳಿದೀವಿ. ಇದು ಶ್ರೀಮದ್ ಭಾಗವತದ ಒಂದು ಸಾರ ಕೂಡ ಅಂತ ನಾವು ಕೇಳಿದೀವಿ. ಸೊ ಹೀಗೆ ಇದರ ಗ್ಲೋರಿಫಿಕೇಶನ್, ಇದು ಮಾರ್ಗಶಿರ ಮಂತ್ರದ ಗ್ಲೋರಿಫಿಕೇಶನ್ ಅನ್ನ ಭಗವದ್ಗೀತೆ 10.35 ನಾವು ನೋಡಿದ್ವಿ. ಮಾಸಾನಂ ಮಾರ್ಗಶೀರ್ಷೋಹಂ ಅಂತೇಳಿ ಅದರಲ್ಲಿ ತುಂಬಾ ವರ್ಣನೆಯಾಗಿ ಮಾಡಿದ್ದಾರೆ. ಅದು ಸಾಮೋದಯದಲ್ಲಿ ಸ್ತೋತ್ರಗಳಲ್ಲಿ ನಾನು ಬೃಹತ್ ಸಾಮ, ಕಾವ್ಯದಲ್ಲಿ ಗಾಯತ್ರಿ, ಮಾಸಗಳಲ್ಲಿ ನಾನು ಮಾರ್ಗಶಿರ ಮತ್ತು ಋತುಗಳಲ್ಲಿ ಕುಸುಮಾಕರ ಅನ್ನೋದಂತ ವಸಂತ ಋತು ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಹೇಳುತ್ತೆ. ಅದೇ ಅಧ್ಯಾಯ 10ನ ನಾವು ಭಗವದ್ಗೀತೆಯನ್ನು ನೋಡ್ಬೇಕಂತಂದ್ರೆ ವಿಭೂತಿ ಯೋಗ ಅಂತೇಳಿ ಅದರಲ್ಲಿ 9ನೇ ಅಧ್ಯಾಯದ ಕೊನೆಯಲ್ಲಿ ಶ್ರೀಕೃಷ್ಣ ಒಂದು ಸಲಹೆಯನ್ನ ಕೊಡ್ತಾನೆ ಎಲ್ಲರಿಗೂ. ಏನಂತ ಹೇಳ್ಬಿಟ್ಟು ಅಂತಂದ್ರೆ ನನ್ನ ಮೇಲೆ ಮನಸ್ಸನ್ನ ಇರಿಸಲು ನೀವು ಒಂದು ಸಲಹೆಯನ್ನ ಕೊಡ್ತಾನೆ. ಅದು ಏನಂತಂದ್ರೆ ಇದು ಮೋಸ್ಟ್ ಕಾನ್ಫಿಡೆನ್ಷಿಯಲ್ ನಾಲೆಡ್ಜ್ ಅಂತೇಳಿ, ರಹಸ್ಯತಮ ಜ್ಞಾನ ಅಂತೇಳಿ ಅದನ್ನ ನಾವು ನೋಡ್ಬೋದು. ಭಗವದ್ಗೀತೆ 9.34 ಹೇಳ್ತಾನೆ ಕೃಷ್ಣ ಭಗವಂತ, ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕರು ಮಾಮೇವಶಿಕ ಯುಕ್ತ ಇವಂ ಆತ್ಮಾನಂ ಮತ್ ಪರಾಯಣ ಅಂತೇಳಿ. ಮನ್ಮನಾಭವ ಮದ್ಭಕ್ತೋ, ಸದಾ ನನ್ನನ್ನು ಚಿಂತಿಸ್ತಾರು, ನನ್ನನ್ನ ನಿನ್ ಮನಸ್ಸಿನಲ್ಲಿ ತೊಡಸ್ಕೋ. ಮದ್ಭಕ್ತೋ, ನನ್ನ ಭಕ್ತನಾಗು. ಮಧ್ಯಾಜಿ ಮಾಂ ನಮಸ್ಕರು, ನನಗೆ ನಮಸ್ಕಾರ ಮಾಡು. ಮತ್ತು ನನ್ನನ್ನು ಪೂಜಿಸು. ಯುಕ್ತ ಇವಂ ಆತ್ಮಾನಂ ಮತ್ಪರಾಯಣ. ಈ ತರ ನೀನ್ ಮಾಡಿದಾಗ ಏನಾಗುತ್ತೆ, ಆಗ ನನ್ನಲ್ಲಿ ಸಂಪೂರ್ಣವಾಗಿ ನೀನು ಮಗ್ನನಾಗಿ ನಿಶ್ಚಯವಾಗಿಯೂ ಕೂಡ ಅದು ಶೂರ್ ಅಂಡ್ ಸರ್ಟನ್ 100% ಭಗವಂತ ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾನೆ, ಶೂರ್ ಅಂಡ್ ಸರ್ಟನ್ ನೀನು ನನ್ನಲ್ಲಿಗೆ ಬರ್ತೀಯಾ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆದ್ರಿಂದ ಒಬ್ಬ ಭಕ್ತನು ತನ್ನ ಮನಸ್ಸನ್ನ ಸರಿಪಡಿಸಿಕೊಳ್ಬೇಕು ಅಂತಂತಂದ್ರೆ ನಾವು ಈ ಭಗವಂತನೇ ಸೃಷ್ಟಿ ಮಾಡ್ತಕ್ಕಂಥ ಎಲ್ಲ ಐಶ್ವರ್ಯ, ಅಶಕ್ತಿಯುತ ಸುಂದರ ವಸ್ತುಗಳನ್ನು ನಾವು ನೋಡಿದಾಗ ಏನ್ ನೆನೆಸ್ಕೋಬೇಕು ಅಂತಂದ್ರೆ ಅವನನ್ನ ನೆನೆಸ್ಕೊತಾ ಇರ್ಬೇಕು. ಏನಕ್ಕೆ ಅಂತಂದ್ರೆ ಇದೆಲ್ಲಾ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಭಗವಂತನೇ. ಅಧ್ಯಾಯದ 9ನೇದ ಒಂದು ತೀರ್ಮಾನ ಏನು ಅಂತಂತಂದ್ರೆ, ಒಬ್ಬನು ಭಗವಂತನ ಮೇಲೆ ಮನಸ್ಸನ್ನ ಕರಿಸುವ ಮೂಲಕ ಆ ಭಗವಂತನ ಒಂದು ಶುದ್ಧ ಭಕ್ತನಾಗ್ತಾನೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋತೀವಿ. ಅದೇ 10ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಈ ಕೃಷ್ಣ ಐಶ್ವರ್ಯಗಳ ಬಗ್ಗೆ ಎಲ್ಲ ವಿವರಣೆ ಮಾಡ್ತಾನೆ, ಆಂಪುಲೆನ್ಸಸ್ ಅಂತ ಹೇಳ್ಬಿಟ್ಟು. ಆ ವಿವರಣೆ ಮೇಲೆ ನಾವು ಒಂದು ಕೇಂದ್ರೀಕರಿಸ್ಬಿಟ್ಟು ಶ್ರವಣದಿಂದ ನಾವು ಭಕ್ತಿಯನ್ನ ನಾವು ಹೆಚ್ಚು ಮಾಡ್ಕೋಬೇಕು, ನಮ್ಮ ಭಕ್ತಿಯನ್ನ. ಅದರಲ್ಲೇ ನಮ್ಗೆ ಗೊತ್ತಾಗುತ್ತೆ. ಅರ್ಜುನ ಕೂಡ ಅವಾಗ ಅವನು ಭಗವದ್ಗೀತೆಯನ್ನ ಅಕ್ಸೆಪ್ಟ್ ಮಾಡಿದ್ದು ಅವಾಗ್ಲೇ 10ನೇ ಅಧ್ಯಾಯದಲ್ಲಿ ನಾವು ನೋಡಿದಾಗ ಅರ್ಜುನ ಹೇಳ್ತಾನೇನು ಏನಂತ ಹೇಳ್ಬಿಟ್ಟು, ಪರಬ್ರಹ್ಮ ಪರಂ ದೈವ ಪವಿತ್ರಂ ಪರಂ ಭವಾನ್ ಅಂತ. ನಮ್ಗೆಲ್ಲ ಗೊತ್ತ, ಎಲ್ಲಾರು ನೀನೇನೆ ಪವಿತ್ರ, ನೀನು ಎಲ್ಲದನ್ನು ಏನು ದಿವ್ಯ, ನೀನು ಆದಿದೈವ, ನೀವು ಒರಿಜಿನ್ ಆಫ್ ಎಲ್ಲಾ ಲಾರ್ಡ್ಗಳಿಗೆ ನೀನೇನು ಆದಿದೈವ, ಅಜಮ್ ಅಂದ್ರೆ ನೀನ್ ಯಾವತ್ತೂ ಹುಟ್ಟೋದಿಲ್ಲ ನೀನು ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳ್ತಾನೆ. ಅವಾಗ ಅವನು ಅರ್ಜುನ ಅಕ್ಸೆಪ್ಟ್ ಕೂಡ ಮಾಡಿದ್ದಾನೆ. ಈಗ ಅದನ್ನ ಯಾಕೆ ಹೇಳಿದೆ ಅಂತಂದ್ರೆ, ಈಗ ನಾವು ಈ ಒಂದು ತಿರುಪವನ್ನ ನಾವು ಪಾಸುರವನ್ನ ನಾವು ನೋಡ್ತಾ ಹೋದಾಗ
ಇದು ಎಸ್ಪೆಷಲಿ ಮಾರ್ಗಶಿರ ಮಂತ್ರದಲ್ಲಿ ಇದನ್ನ ಹೇಗೆ ಕನೆಕ್ಟ್ ಮಾಡೋದು ಅನ್ನೋದನ್ನ ನಾನು ಸ್ವಲ್ಪ ಹೇಳಲಿಕ್ಕೆ ಪ್ರಯತ್ನ ಪಟ್ಟೆ. ಆಗ ಈಗ ನಾವು ಆಲ್ರೆಡಿ ಹಿಂದಿನ ಕೂಡ ನೋಡಿದೀವಿ, ಈ ತಿರುಪಾಯಿ ಪಾಸುರಂ ಅಂತಂದ್ರೆ ಶ್ಲೋಕ 1 ಅಥವಾ ಸ್ಟಾಂಜ 1-5 ಭಕ್ತಿ ಬಗ್ಗೆ ನಾವು ತಿಳ್ಕೊಂತಾ ಇದೀವಿ, ಹೇಳ್ತಾ ಇದೀವಿ. ಅದು ಆರಂಭಿಕ ಚರಣಗಳು ಏನಂತಂದ್ರೆ 1-5 ಮೂಲಕ ನಾವು ಮೂಲಭೂತ ವೈಷ್ಣವ ಸಿದ್ಧಾಂತಗಳೊಂದಿಗೆ ಈ ವ್ಯವಹರಿಸ್ತಿರ್ತಕ್ಕಂಥದ್ದು ಅದು ನಮ್ಗೆ ಗೊತ್ತಾಗುತ್ತೆ. ಅದು ಯಾವ ಅಂತಂತಂದ್ರೆ ಇವರು ನಿನ್ನೆ ಶತಮಂಜದ ಕೂಡ ಹೇಳಿದ್ರು, ಶಿವಾನಂದ ಪ್ರಭು ಕೂಡ ಹೇಳಿದ್ರು ಇದು, ಅದ್ರ ಬಗ್ಗೆ ಆದ್ರೂ ನಾನು ಸ್ವಲ್ಪ ರಿಪೀಟ್ ಮಾಡ್ತಾ ಇದ್ದೀನಿ. ಈಗ 1-5 ಹೆಂಗೆ ಅಂತಂತಂದ್ರೆ ಆಧ್ಯಾತ್ಮಿಕ ನಮ್ಮ ಬೆಳವಣಿಗೆಗೆ ಈ ಅಗತ್ಯವಾದಂತ ಪೂರ್ವಾಪೇಕ್ಷಿತ ಜ್ಞಾನ ಏನಿದೆಯೋ ಅದು ಇದು ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗುತ್ತೆ. ಸೊ ಇದ್ರ ಮೊದಲನೇದು ಅಂತಂದ್ರೆ ಒಂದು ಪ್ರಾಪ್ಯ ಸ್ವರೂಪ ಅಂತ, ಜೀವನದ ಒಂದು ಗುರಿಯ ನಮ್ಮ ಸ್ವರೂಪ ಏನು, ಅದು ಪ್ರಾಪ್ಯ ಸ್ವರೂಪ. ಆ ಪ್ರಾಪಕ ಸ್ವರೂಪ ಅಂತಂತಂದ್ರೆ ನಮ್ಮನ್ನ ನೇರವಾಗಿ ಗುರಿಯತ್ತ ಕೊಂಡೊಯ್ಯುವ ಒಂದು ಸಾಧನ, ಅದು ಪ್ರಾಪಕ ಸ್ವರೂಪ. ಹಾಗೆ ಅಧಿಕಾರಿ ಸ್ವರೂಪ ಅಂತೇಳಿ ಸ್ವರೂಪ ಅಂತ, ಅದು ನಾವೊಂದು ತಲುಪಲು ಬಯಸುವ ಆಕಾಂಕ್ಷೆಗಳಿಗೆ ಅಗತ್ಯವಿರತಕ್ಕಂತಹ ಅರ್ಹತೆಗಳು ಈ ವಿಧಾನಗಳ ಮೂಲಕ ನಮ್ಗೆ ನಮ್ಮ ಗುರಿಯನ್ನ ಸಾಧನೆ ಮಾಡ್ಲಿಕ್ಕೆ ಅದು ನಮ್ಗೆ ತುಂಬಾ ಉಪಯೋಗ ಮಾಡುತ್ತೆ. ಹಾಗೆ ಫಲಶ್ರುತಿ ಅಂತಾನು ಕೂಡ ಸಚಿಮತ ಹೇಳುದು 30ನೇ ಶ್ಲೋಕದಲ್ಲಿ. ಆದ್ರೆ ಇದು ಫಲ ಸ್ವರೂಪ ಹೇಗೆ ನಮ್ದು ಇರುತ್ತೆ ಅಂತಂದ್ರೆ, ಇಂತಹ ಒಂದು ಆಧ್ಯಾತ್ಮಿಕ ಅನ್ವೇಷಗಳ ಫಲಿತಾಂಶಗಳನ್ನ ನಾವು ಇದರಲ್ಲಿ ಗೀತಾಸಾರದಲ್ಲಿ ಕೂಡ ಹೇಳುತ್ತೆ. ಇನ್ನೊಂದು ಏನಂತಂದ್ರೆ 2.42 ಕರ್ಮಣ್ಯೇ ಏವಾಧಿಕಾರಸ್ಥೆ ಮಾ ಫಲೇಸು ಕದಾಚನ ಮಾ ಕರ್ಮ ಫಲ ಹೇತುರ್ಭೂರ್ ಮಾತೆ ಸಂಗೋಸ್ತ ಅಕರ್ಮಣಿ ಅಂತ. ನಾವೇನೇ ಒಂದು ಕೆಲಸ ಕಾರ್ಯಗಳನ್ನ ಮಾಡಿದ್ರೆ ಅದರಿಂದ ನಾವು ಯಾವುದೇ ಫಲಿತಾಂಶಗಳನ್ನ ನಾವು ಏನಂತ ಯಾವತ್ತೂ ಪರಿಗಣಿಸಬಾರ್ದು, ಎಕ್ಸ್ಪೆಕ್ಟ್ ಮಾಡಬಹುದು. ಅಂದ್ರೆ ನಮ್ಮ ನಿಗದಿತ ಕರ್ತವ್ಯವನ್ನ ನಿರ್ವಹಿಸಲು ನಮ್ಗೆ ಹಕ್ಕಿದೆ, ಆದ್ರೆ ಆ ಕ್ರಿಯೆಯ ಫಲಗಳಿಗೆ ನಾವು ಅರ್ಹರಾಗಿಲ್ಲ. ಮಾ ಫಲೇಸು ಕದಾಚನ, ನಾವು ಯಾವುದೇ ಒಂದು ಅರ್ಹರಾಗಿಲ್ಲ ಆ ಕ್ರಿಯೆದ ಒಂದು ಫಲಗಳಿಗೆ. ಇದು ನಮ್ಮ ಚಟುವಟಿಕೆ ಫಲಿತಾಂಶಗಳಿಗೆ ನಾವೇ ಕಾರಣವೆಂದು ಯಾವತ್ತೂ ಕೂಡ ನಾವು ಪರಿಗಣಿಸಬಾರದು. ಯಾಕೆಂತಂದ್ರೆ ಎಲ್ಲಾ ಸೃಷ್ಟಿ ಮಾಡಿರ್ತಕ್ಕಂಥ ಭಗವಂತ ಅವನೇ ಎಲ್ಲದಕ್ಕೂ ಕಾರಣವಾಗಿರ್ತಾನೆ. ಆದ್ರೆ ನಮ್ಮ ಕರ್ತವ್ಯವನ್ನು ಮಾತ್ರ ಮಾಡದೇ ಇರಲು ಯಾವತ್ತೂ ಷರತ್ತು ಅಥವಾ ಲಗತ್ತು ಅನ್ನೋದನ್ನ ನಾವು ಯಾವತ್ತು ಕಂಡೀಷನ್ಸ್ ನ ಯಾವತ್ತೂ ನಾವು ಹಾಕಬಾರದು ಅಂತ ಹೇಳಿ. ಯಾಕೆಂದ್ರೆ ಇದು ಒಂದು ರೀತಿಯಲ್ಲಿ ನಮ್ಗೆ ಒಂದು ಉತ್ತೇಜನ ಕೊಡುತ್ತೆ. ಈ ರೀತಿ ನಮಗೆ ಎಲ್ಲರೂ ಉತ್ಸಾಹವನ್ನ ಕೊಟ್ಟು ಈ ಒಂದು ಸೇವೆಯಲ್ಲಿ ನಮ್ಮನ್ನು ನಮ್ಮನ್ನೇ ನಾವು ಏನದು ಸೇವೆ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡ್ತಾರಲ್ಲ, ಅದು ಒಂದು ನಮ್ಮ ಒಂದು ಭಾಗ್ಯ ಅಂತೇಳಿ ನಾವು ತಿಳ್ಕೊಬೇಕು. ಹಾಗೆ 6-15ನೇ ಶ್ಲೋಕದಲ್ಲಿ ಏನ್ ಹೇಳುತ್ತೆ ಅಂತಂತಂದ್ರೆ, ಈ ಭಕ್ತಿಯ ಜಾಗೃತೀಕರಣದ ಬಗ್ಗೆ, ಇದನ್ನ ಅವೇಕನಿಂಗ್ ಆಫ್ ಭಕ್ತಿ ಅಂತ ಹೇಳುತ್ತೆ, ಅದ್ರ ಬಗ್ಗೆ ಇದು ವಿವರಿಸುತ್ತೆ ಭಾಗ 2. ಅದರಲ್ಲೇ ಇವತ್ತಿನ ಪಾಸುರ ಬಂದು 12 ಬಗ್ಗೆ ನಾವು ನೋಡೋದಾದ್ರೆ, ಅದಕ್ಕೂ ಮುಂಚೆ ನಾವು ಸ್ವಲ್ಪ ಇದು ಅಂಡಾಳ್ರ ಬಗ್ಗೆ ಒಂದ್ ಸ್ವಲ್ಪ ಗಮನವನ್ನು ಕೊಡೋಣ. ಆಲ್ರೆಡಿ ನಾವು ಈಗ ಹೇಳಿದಾರೆ ಅವರು ಪರಮೇಶ್ವರ್ ಪ್ರಭು, ಆದ್ರೂ ಕೂಡ ನಾವು ಇನ್ನೊಂದು 11ನೇ ಶ್ಲೋಕದಲ್ಲಿ 11ನೇ ಪಾಶ್ರಮದಲ್ಲಿ ಸಚ್ಚಿಮತೇಜವರು ತುಂಬಾ ಚೆನ್ನಾಗಿ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ ಆ 11ನೇ ಪಾಶ್ರಮವನ್ನು. ನೀವು ಆಲ್ರೆಡಿ ನಮ್ಗೆ ಗೊತ್ತಂಗೆ ಇವರು ಪೆರೇರ್ ಆಳ್ವರು ಅಥವಾ ವಿಷ್ಣು ಚಿತ್ತ ಅಂತ ಹೇಳ್ತಾರೋ ಅವರು ಅಂಡಾದೇವಿ ಅಂತೇಳಿ ಅವರು ಭೂದೇವಿಯ ಸ್ವರೂಪ ಕೂಡ ಅಂತ ನಮ್ಗೆ ಗೊತ್ತಾಗಿದೆ. ಈಗ 12ನೇ ಪಾಶ್ರವನ್ನ ನಾವು ನೋಡೋದಾದ್ರೆ ನನ್ಗೆ ಅಷ್ಟೊಂದು ಹೇಳ್ಲಿಕ್ಕೆ ಬರಲ್ಲ, ಇದು ತಮಿಳಲ್ಲಿದೆ, ಆದ್ರೂ ನಾನು ಟ್ರೈ ಮಾಡ್ತೀನಿ ಹೇಳ್ಲಿಕ್ಕೆ ಅಂತೇಳಿ. ಕನ್ನೈ ತಿಳಿಂ ಕಟ್ಟಿರುಮೈ ಕಣ್ಣು ಕೀರಂಗಿ ನಿನ್ನ ಇತ್ತು ಮಲೈ ವಜೈ ನೀನ್ ಪಾಲ್ ಶೋರ ನನ್ನ ಇತ್ತಿಲ್ಲಂ ಶೇಕಂ ನಜ್ಜಲಂ ತಂಗಾಯ್ பன்னித்தலை நீன் வாசம் கற்றை கடை பற்றி தின்னத்தினால் தேன் இலங்கை கோமான் சேற்றி மனுக்கித்தினாயை பாண்டவம் நீ வாய்த்தி வாய் இனித்தான் எம்புந்திராய் இதென் பேர் ஓங்கம் ಅನ್ನೈತೆಲ್ಲಂಕಾರಂ ಅಂದೋಲೋರ್ ಎಂ ಪಾವೈ. ಏನೋ ಇದು ಅಷ್ಟು ಉಚ್ಚಾರಣೆ ಮಾಡ್ಲಿಕ್ಕೆ ಬರೋದಿಲ್ಲ, ಎಲ್ಲ ತಮಿಳಲ್ಲಿ ಇರೋದ್ರಿಂದ. ಅದು ಇಂಗ್ಲಿಷ್ ಅಲ್ಲಿ ಇರುತ್ತೆ, ಆದ್ರೂ ಉಚ್ಚಾರಣೆ ಮಾಡ್ಲಿಕ್ಕೆ ಬರಲ್ಲ, ಅದು ನಮ್ಗೆ ಅರ್ಥನೂ ಕೂಡ ಆಗಲ್ಲ ಅಷ್ಟು. ಆದ್ರೆ ಇದರಲ್ಲಿ ನಾವು ಅರ್ಥ ಮಾಡೋಕೆ ಪ್ರಯತ್ನ ಹೇಗ್ ಮಾಡೋಣ ಅಂತಂದ್ರೆ, ಈ ಒಂದು ಪಾಸುರಮ್ದು ಈ ಸಾಧಕ್ ಗೋಪಾಲಕನ ತಂಗಿ ಅವರು ಇದರಲ್ಲಿ ಹೇಳುತ್ತೆ, ಎಮ್ಮೆಗಳು ತಮ್ಮ ಕರುಗಳಿಗೆ ಆತೊರಿತಾ ಇರ್ತವೆ ಮತ್ತೆ ಹಾಲನ್ನ ಅನಿಸ್ತಾ ಇರ್ತವೆ. ಅರಿವಿನಿಂದ, ಈ ಹಾಲಿನ ಅರಿವಿನಿಂದ ಏನಾಗುತ್ತೆ, ನೆಲ ಎಲ್ಲ ಕೆಸರಾಗಿರುತ್ತೆ. ಮುಂಜಾನೆಯ ಇಬ್ಬರಿಯಿಂದ ತೊಯ್ದ ನಮ್ಮ ತಲೆಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳದಲೆ ನಿಮ್ಮ ಬಾಗಿಲಿನಲ್ಲಿ ನಿಂತು ಈ ಒಂದು ಎಕ್ಸಾಂಪಲ್ ಕೂಡ ಇಲ್ಲಿ ಕೊಡ್ತಾರೆ. ಈ ಕೋಪದಿಂದ ಲಂಕೆಯ ರಾಜನನ್ನ ಕೊಂದ ರಾಮನನ್ನ ನಾವು ಹೇಗೆ ಸ್ತುತಿಸ್ತಾ ಇದೀವೋ, ಆದ್ರೂ ನೀವು ಸ್ತುತಿಸ್ತಾ ಇದೀವಿ ಬೆಳಗ್ಗೆನೆ ಎದ್ದು
ಆದ್ರೂ ನೀವು ಇನ್ನೂ ಮೌನವಾಗಿದ್ದೀರಾ, ಮಲ್ಕೊಂಡಿದ್ದೀರಲ್ಲ, ದಯವಿಟ್ಟು ಈಗ ಎದ್ದೇಳಿ. ನೆರೆಹೊರೆಯವರು ಕೂಡ ಎಲ್ಲ ಹಗರಣಕ್ಕೆ ಒಳಗಾಗಿದ್ದಾರೆ. ಎದ್ದೇಳ್ಬಿಟ್ಟು ಈ ನಮ್ಮ ಕೃಷ್ಣನ ಬಗ್ಗೆ, ರಾಮನ ಬಗ್ಗೆ ನಾವೆಲ್ಲ ಕೊಂಡಾಡ್ತಾ ಇದೀವಿ. ಅವ್ರ ಬಗ್ಗೆ ನಾವು ಕೀರ್ತನೆಗಳನ್ನು ಮಾಡೋಣ, ಅವ್ರ ಬಗ್ಗೆ ಹೊಗಳೋಣ ಬನ್ನಿ ಅಂತ ಹೇಳ್ಬಿಟ್ಟು ಕರೀತಾ ಇದ್ದಾರೆ. ಇಲ್ಲಿ ಕನ್ನೈತಿಲಿಂ ಕಟ್ಟರಿಮೈ ಕನ್ನಿಕರಿಗೆ ಅಂತಂದ್ರೆ ಇದರ ವಿವರಣೆ ಹೆಂಗೆ ಕೊಡ್ತಾರೆ 12ನೇ ಪಾಶುರ ಅಂತಂದ್ರೆ, ಈ ಪಾಸುರದಲ್ಲಿ ಅಂಡಾಳ್ ಮತ್ತೊಂದು ಗೋಪಿಕೆಯನ್ನ ಎಬ್ಬಿಸ್ತಾಳೆ. ಆಕೆ ಅಣ್ಣನು ಸದಾ ಕೃಷ್ಣನೊಂದಿಗೆ ಇರುತ್ತಾನೆ. ರಾಮನಿಗೆ ಇಳೆಯ ಪರಾಂಗಳಂತ ಹೇಳ್ಬಿಟ್ಟು, ಅಂದ್ರೆ ಈ ರಾಮನಿಗೆ ಲಕ್ಷ್ಮಣ ಹೇಗೆ ತಮ್ಮ ಮತ್ತೆ ಸ್ನೇಹಿತನಾಗಿ ಅವನ ಜೊತೆಯಲ್ಲೇ ಇದ್ದು ಅವರಿಗೆ ಸೇವೆಯನ್ನ ಹೇಗೆ ಮಾಡ್ತಾನೋ, ಆ ಕಾರಣದಿಂದ ಆಕೆ ನಿಲ್ಲಿಸ್ತಾ ಇದ್ದಾಳೆ. ಸೊ ಹಾಗಾಗಿ ನೀವು ಅಂಡಾಳ್ ಏನ್ ಮಾಡ್ತಾರೆ, ಆಕೆಯನ್ನು ಎಬ್ಬಿಸ್ಬಿಟ್ಟು ಶ್ರೀಕೃಷ್ಣನ ಸ್ತುತಿಯನ್ನ ನೀನು ಮಾಡು ಅಂತ ಹೇಳ್ಬಿಟ್ಟು ಆಹ್ವಾನಿಸ್ತಾಳೆ. ಇಲ್ಲಿ ಇನ್ನೊಂದು ನಮಗೆ ಸಂದೇಶ ಏನ್ ಬರುತ್ತೆ ಇಲ್ಲಿ ಅಂತಂತಂದ್ರೆ, ಒಂದು ಈಗ ನಾವು ಆಲ್ರೆಡಿ ಇಲ್ಲಿ ಹಸು ಅಥವಾ ಎಮ್ಮೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಲ್ಲಿ ತನ್ನ ಕರುವನ್ನ ನೆಂದ್ಬಿಟ್ಟು ಅದು ಅಂಬಾ ಅಂತ ಹೇಳುತ್ತೆ. ಅಂಬಾ ಅಂತ ಕೂಗಿದಾಗ ಏನಾಗುತ್ತೆ, ಆ ಕರು ಬಂದು ಓಡಿ ಬರುತ್ತೆ. ಹಾಗೆ ಭಗವಂತನನ್ನು ಕೂಡ ನಾವು ಗೋವಿಂದ ಅಂತ ನಾವು ಯಾವಾಗ ಕೂಗಿ ಕರೆದ್ರೆ ಅವನು ಬಂದೆ ಅಂತ ಹೇಳ್ಬಿಟ್ಟು ಓಡೋಡಿ ಬರ್ತಾನೆ ನಮ್ಮ ಸ್ವಾಮಿ ಅನ್ನೋದನ್ನ ನಮಗೆ ಅರ್ಥವಾಗುತ್ತೆ. ಈಗ ಏನದು ಗೋವಿಂದ ಅಂತ ಕೂಗ್ಬೇಕು ಅಂತಂದಾಗ ನನ್ಗೊಂದು ಇದು ನೆನಪಾಯ್ತು. ಕೀರ್ತನೆದು, ಶ್ರೀಕೃಷ್ಣ ಗೋವಿಂದ ಹರೇ ಮುರಾರಿ ಏನಾಥ ನಾರಾಯಣ ವಾಸುದೇವ. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ ಏನಾಥ ನಾರಾಯಣ ವಾಸುದೇವ. ಅಚ್ಯುತಂ ಕೇಶವಂ ರಾಮನಾರಾಯಣಂ ಕೃಷ್ಣದಾಮೋ ವಾಸುದೇವಂ ಹರಿ. ಅದು ಗೋವಿಂದ ಅಂತಂದ್ರೆ ಹೇಗೆ ಅವರು ಏನಂತೇಳಿ ಈ ಯಾರು ಭಕ್ತರು ಕರೀತಾರೋ ಅಲ್ಲಿ ಓಡಿ ಬರ್ತಾನೆ ನಮ್ಮ ಸ್ವಾಮಿ ಅನ್ನೋದು ಒಂದನ್ನ ಈ 12ನೇ ಇದ್ರಲ್ಲಿ ಅರ್ಥವಾಗುತ್ತೆ. ಇದ್ರ ಬಗ್ಗೆ ನಾವು ಹೇಳ್ಬೇಕು ಅಂತಂದ್ರೆ ತುಂಬಾನೇ ಇದೆ. ಈ ಗೋವಿಂದ ಅಂತ ಹೇಳಿದಾಗ ಮುರಾರಿ ಏನಾಥ ನಾರಾಯಣ ಅಂತಂದ್ರೆ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ಬೇಕಂದ್ರೆ ತುಂಬಾನೇ ಇದೆ. ಅದನ್ನೆಲ್ಲ ಕೊಡ್ಲಿಕ್ಕೆ ಎಲ್ಲ ಟೈಮ್ ಆದ್ರೆ ನೋಡೋಣ, ಆ ಕೊನೆಗೆ ನಾನು ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಆದ್ರೆ ಈಗ ಇಲ್ಲಿ 12ನೇ ಪಾಶುರದ ಒಂದು ಆಳವಾದ ಒಂದು ಭಕ್ತಿ ಭಾವದ ಅರ್ಥವನ್ನ ನಾವು ನೋಡ್ಬೇಕು ಅಂತಂದ್ರೆ, ಒಂದೊಂದು ಲೈನ್ ಒಂದೊಂದು ಪದಗಳನ್ನ ನಾವು ನೋಡ್ಬೇಕಂತ ಹೋದಾಗ ಈ ಪಾಶ್ರದಲ್ಲಿ ಒಂದು ನಿಜವಾದ ಭಕ್ತನ ಗುಣಗಳನ್ನು ತೋರಿಸ್ತಾ ಇದೆ. ಅದೇನಂತಂದ್ರೆ ಇಲ್ಲಿ ಮೇನ್ ಆಗಿ ಇಲ್ಲಿ ಒಂದು 3 ಒಂದು ಗುಣಗಳನ್ನ ನೋಡ್ಬೋದು. ಯಾವಾಗ್ಲೂ ನಮ್ಮಲ್ಲಿ ಭಕ್ತರಾಗಿದ್ದಾಗ ನಮ್ಮಲ್ಲಿ ಒಂದು ಗುಣ ಏನಿರ್ಬೇಕು ಅಂದ್ರೆ ಸದಾ ಕೃಷ್ಣನನ್ನ ನಾವು ಸ್ಮರಣೆ ಮಾಡ್ತಾ ಇರ್ಬೇಕು, ನೆನೆಸ್ಕೊಳ್ತಾ ಇರ್ಬೇಕು. ಅದು ಈ ಅಂಡಾಳ ಮೂಲಕ ನಮ್ಗೆ ಇಲ್ಲಿ ಒಂದು ಅರಿವು ಮಾಡಿಸುತ್ತೆ. ಅದು ನಾವು ಬರೀ ಎಸ್ಪೆಷಲಿ ಮಾರ್ಗಶಿರ ಮಂತ್ರದಲ್ಲೇನೆ ಈ ತರ ಮಾಡ್ಬೇಕು ಅಂತ ಅಂತಿಲ್ಲ, ದಿನವಿಡೀ ನಾವು ಮಾಡ್ಬೇಕಂತದ್ದು ಕೆಲಸ. ಯಾಕೆಂತಂದ್ರೆ ನಾವು ಒರಿಜಿನಲಿ ನಾವು ವಿ ಆರ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಕೃಷ್ಣ. ಮಮೈವಾಂಶ ಜೀವಲೋಕೆ ಜೀವಭೂತ ಸನಾತನ ಅಂತ ನಮ್ಗೆ ಗೊತ್ತಿದೆ. ನಾವು ಕೃಷ್ಣನ ಅಂಶವಾಗಿರೋದ್ರಿಂದ ನಾವು ಯಾಕೆ ಯಾವತ್ತೂ ಕೂಡ ನಾವು ಸಚ್ಚಿತ್ತಾನಂದ ಸ್ವರೂಪವಾದ ಆಗಿರತಕ್ಕಂಥವ್ರು ನಾವು. ಹಾಗೆ ನಾವು ಯಾವತ್ತೂ ಕೂಡ ಸದಾ ನಾವು ಕೃಷ್ಣನ ಸ್ಮರಣೆ ಮಾಡ್ಬೇಕು. ಹಾಗೆ ಅಂಡಾಳು ಅವ್ರು ಯಾವಾಗ್ಲೂ ಕೃಷ್ಣ ಲೀಲೆಯನ್ನ ಮಾತಾಡ್ತಾ ಇರ್ತಾಳೆ. ಅಲ್ಲಿ ಭಕ್ತನ ಸ್ವಭಾವ ಹೆಂಗೆ ಅಂತಂದ್ರೆ ಸ್ಮರಣೆ ಇರ್ತದೆ, ಯಾವಾಗ್ಲೂ ಸದಾ ಕೃಷ್ಣನನ್ನ ಸ್ಮರಣೆಯನ್ನ ಮಾಡ್ತಾ ಇರ್ಬೇಕು. ಆದ್ರೆ ನಿದ್ರೆ ಅಲ್ಲ, ವಿಸ್ಮರಣೆ. ಅದು ನಿದ್ರೆ ಅಂತಂದ್ರೆ ಅದು ವಿಸ್ಮರಣೆ ಅಂತ ಹೇಳ್ಬಿಟ್ಟು. ಈ 2ನೇದು ಅಂಶ ಇಲ್ಲಿ ಏನ್ ನಮ್ಗೆ ಅರ್ಥ ಆಗುತ್ತೆ ಅಂತಂದ್ರೆ, ಜ್ಞಾನವನ್ನ ಹಂಚುವಂತ ಒಂದು ಗುಣ ಭಕ್ತರಲ್ಲಿ. ಈಗ ನೋಡಿ ಅಂಡಾಳ ಹೆಂಗೆ ಅಂತಂದ್ರೆ ಬೆಳಗ್ಗೆ ಎದ್ದು ದಿನ 30 ದಿವಸ ಅವರು ಏನು ವ್ರತವನ್ನು ಇಟ್ಕೊಂಡು ನಾವು ಡೈಲಿ ಮಾಡ್ತಾರ. ಅವ್ರು ಎಲ್ಲಾ ಗೋಪಿಕರನ್ನ ಎಬ್ಬಿಸಿ ನೀವು ಬನ್ನಿ ಈಗ ಕೃಷ್ಣ ಸ್ಮರಣೆ ಮಾಡೋಣ ಅಂತ ಹೇಳಿ ಮಾಡೋದು. ಹಾಗೆ ಕೂಡ ಇಲ್ಲಿ ದಾಮೋದರ ದೇಶದ ಕನ್ನಡ ಕಲ್ಪವೃಕ್ಷದ ತಂಡದಿಂದ ಕೂಡ ಅದೇ ಕೆಲಸವನ್ನ ಮಾಡ್ತಾ ಇದ್ದೀರಾ. ಇದು ಏನ್ ಮಾಡ್ಬೇಕಾದದ್ದು ಏನಂತಂದ್ರೆ ಜ್ಞಾನವನ್ನ ಹಂಚುವ ಒಂದು ಗುಣ ಆ ಭಕ್ತರಲ್ಲಿ ಇರಬೇಕು. ಹಾಗೆ ಆಳ್ವಾರು ಇವ್ರು ಏನ್ ಹೇಳ್ತಾರೆ, ಇತರರಿಗೆ ಕೃಷ್ಣನ ಮಹಿಮೆ ಬಗ್ಗೆ ಹೇಗೆ ಅವಳು ಬೋಧಿಸ್ತಾ ಹೋಗ್ತಾಳೋ ಅಂಡಾಳು, ಹಾಗೆ ಕೂಡ ನೆನ್ಸ್ಕೊತಾ ಇರ್ತಾರೆ ಎಲ್ಲಾರನ್ನು. ಓಕೆ, ಇಲ್ಲಿ ಭಕ್ತನ ತನ್ನ ಉದಾಹರಣೆಯಿಂದ ಇತರನ್ನ ಪ್ರೇರೇಪಿಸ್ಬೇಕು. ಅವ್ರು ಈಗ ನಾವ್ ಹೆಂಗೆ ಒಬ್ಬೊಬ್ಬರ ಭಕ್ತರನ್ನ ನಾವು ಕೊಂಡೊಯ್ದು ಅವ್ರನ್ನ ಬಗ್ಗೆ ನಾವು ಹೇಳ್ಕೊಂಡು ನಾವು ಹೇಗೆ ನಮ್ಮ ಒಬ್ಬೊಬ್ಬರಿಗೂ ಪ್ರೇರೇಪಿಸ್ತೀವೋ ಹಾಗೆ ಇಲ್ಲಿ ಕೂಡ. ಇಲ್ಲಿ 3ನೇದಾಗಿ ಒಂದು ಅಂಶ, ಮಹತ್ವದ ಅಂಶ ಏನು ನಮ್ಗೆ ಅರ್ಥವಾಗುತ್ತೆ ಈ 12 ಪಾಶ್ರಮದಿಂದ ಅಂತಂದ್ರೆ, ಒಂದು ಸಾಧನೆಯ ಮಹತ್ವ ಇಲ್ಲಿ ನಮ್ಗೆ ಅರಿವಾಗುತ್ತೆ.
ಎಷ್ಟು ಜ್ಞಾನವಿದ್ರು ಕೂಡ ಸಾಧನೆಗೆ ನಾವು ಎದ್ದು ಬರ್ಬೇಕು. ಈಗ ನಾವೆಲ್ಲ ಸಾಧಕರು, ಸಾಧನೆಯನ್ನ ಮಾಡ್ಲಿಕ್ಕೆ ನಾವು ಹೊರಟಿರ್ತಕ್ಕಂಥವ್ರು. ಕೃಷ್ಣ ಭಾವನಾಮೃತದಲ್ಲಿ ಇದ್ದುಕೊಂಡು ನಾವು ಕೃಷ್ಣನ ಸ್ಮರಣೆ ಮಾಡ್ಕೊಂಡು ನಾವು ಆ ಜ್ಞಾನವನ್ನು ಹಂಚ್ಕೊಂಡು ನಾವು ಒಂದು ಸಾಧನೆಯ ಒಂದು ಮಹತ್ವದವನ್ನ ತಿಳ್ಕೊಂಡು ಭಕ್ತಿ ಕೇವಲ ಭಾವನೆ ಅಲ್ಲ ಇದು. ಅದು ಒಂದು ಶಿಸ್ತು ಮತ್ತೆ ಅಭ್ಯಾಸವನ್ನ ನಾವು ಮಾಡ್ಕೊಂಡು, ಮತ್ತೆ ಈಗ ಹೆಂಗೆ ಸಾಧು ಸಂಘ ಲವ ಮಾತ್ರ ಸಾಧು ಸಂಘ ಅಂತ ನಮ್ಗೆ ಹೆಂಗ್ ಗೊತ್ತಿದೆಯೋ ಹಂಗೆ ಈ ಸಾಧು ಸಂಘವನ್ನ ನಾವು ಇಟ್ಕೊಂಡು ನಾವು ಸಾಧನೆಯನ್ನ ಮಹತ್ವನ ಅರಿತುಕೊಂಡು ಈ ಮೂರು ಒಂದು ಮಹತ್ವದ ಗುಣಗಳನ್ನ ನಾವು ನಮ್ಮಲ್ಲಿ ಅಳವಡಿಸ್ಕೋಬೇಕು. ಹಾಗಾಗಿ ಇದರಿಂದ ನಮ್ಮ ಒಂದು ಭಕ್ತಿ ಮಾರ್ಗದ ಜೀವನಕ್ಕೆ ನಮಗೆ ಒಂದು ತಳಪಾಯವನ್ನು ಕೊಡುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಇನ್ನೂ ನಾವು ವೇದಾಂತಿಕವಾಗಿ ಸಂಕೇತವಾರ್ಥವಾಗಿ ನಾವು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಹೆಂಗೆ ಅಂತಂದ್ರೆ ಇಲ್ಲಿ ಒಂದೊಂದನ್ನು ಕೂಡ ಕಂಪಾರಿಸನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲಿ ನಿದ್ರಿಸುತ್ತಿರುವ ಗೋಪಿಕಾ ಏನು ಕಂಪ್ಯಾರಿಸನ್ ಕೊಟ್ಟಿದ್ದಾರೆ ಅಂತಂದ್ರೆ, ಅಜ್ಞಾನದಿಂದ ಆವೃತವಾದಂತ ಒಂದು ಜೀವ ನಿದ್ರೆ ಮಾಡ್ತಾ ಇರ್ತಕ್ಕಂಥದ್ದು, ಅದು ಒಂದು ಸಂಕೇತ. ನಾವು ಅಜ್ಞಾನದಿಂದ ಆವೃತವಾದಂತ ಜೀವ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರು ಉನ್ಮಿಲಿತಂ ಏನು ತಸ್ಮೈ ಶ್ರೀ ಗುರುವೇ ನಮಃ ಅಂತ. ಹೆಂಗೆ ಅಂದ್ರೆ ನಾವು ಅಜ್ಞಾನದಿಂದ ಇರ್ತಕ್ಕಂಥವ್ರು ನಾವು, ಹಾಗೆ ಗುರುಗಳ ಆಶೀರ್ವಾದದಿಂದ ತಸ್ಮೈ ಶ್ರೀ ಗುರುವೇ ನಮಃ ಅವರ ಒಂದು ಆಶೀರ್ವಾದದಿಂದ ನಮ್ಗೆ ಜ್ಞಾನಾಂಜನ ಶಲಾಕಯ ಅದು ನಮ್ಗೆ ಒಂದು ಜ್ಞಾನಗಳು ಹೆಂಗೆ ಅವರು ಟಾರ್ಚ್ ಆಫ್ ಇದು ಲೈಟ್ ಇಂದ ನಮ್ಗೆ ಹೆಂಗೆ ನಮ್ಮ ಜ್ಞಾನಗಳನ್ನ ಕೊಡ್ತಾರೋ ಹಾಗೆ ಒಂದು ಇದು ಅಂತ ಹೇಳಿ ಇಲ್ಲಿ ಅರ್ಥ ಮಾಡ್ಕೋಬೇಕು. ಈಗ ಎಬ್ಬಿಸುವ ಗೋಪಿಯರನ್ನ ಯಾರು ಕಂಪೇರ್ ಮಾಡಿದ್ರೆ ಗುರು ಮತ್ತು ಸಾಧುಗಳು. ಈ ಗುರುಗಳನ್ನೇ ನಾವು ನಮ್ಮ ನಿದ್ರೆಯಿಂದ, ನಮ್ಮ ಅಜ್ಞಾನ ತಿಮಿರ ಅಂಧಗಳಲ್ಲಿ ಇರ್ತೀವಿ ನಾವು, ಅದನ್ನ ನಾವು ಆಚೆ ತರತಕ್ಕಂಥವ್ರೆ ಇಲ್ಲಿ ಎಬ್ಬಿಸೋ ಗೋಪಿಯರು ಅಂತಂದ್ರೆ ಅದು ಗುರು ಮತ್ತು ಸಾಧು ಸಂಘ. ಅದರಿಂದನೇ ನಮ್ಮನ್ನ ವಿಜ್ಞಾನದಿಂದ ಆಚೆ ತರ್ತಾರೆ. ಅದು ನಾವು ಹೇಳೋದು ಏನು ಅದಕ್ಕೆ ಕಂಪೇರ್ ಮಾಡಿದಾರೆ ಅಂದ್ರೆ ಪರಮಾತ್ಮನ ಕಡೆ ನಾವು ತಿಳ್ಕೊಳ್ಳೋದು ಅಂತೇಳಿ. ಬೆಳಗ್ಗೆ ಎದ್ದು ನಾವು ಈಗ ಎಬ್ಸಿ ನಮ್ಮನ್ನ ಈ ಒಂದು ಪರಮಾತ್ಮನ ಬಗ್ಗೆ ಈಗ ಬೆಳಗ್ಗೆ ಮಂಗಳಾರತಿ ಎಲ್ಲಾ ಆರತಿಗಳು ನಡೀತದೆ, ಅದ್ರ ಬಗ್ಗೆ ನಮ್ಮನ್ನ ತಿಳ್ಸ್ಕೊತಾ ಇದೀವಿ ಅಂತಂದ್ರೆ ಇದು ಒಂದು ಎದ್ದಿರುವಂತ ಒಂದು ಮುಖ್ಯ ಉದ್ದೇಶ ಅಂತೇಳಿ. ಅದೇ ಬೆಳಿಗ್ಗೆ ಅದೂನು ಈಗ ನಾವೆಲ್ಲ ಏನೇ ಕೆಲಸ ಮಾಡ್ಬೇಕು ಅನ್ನೋದು ಕೂಡ ಬ್ರಹ್ಮ ಮುಹೂರ್ತದಲ್ಲಿ ಮಾಡ್ತೀವಿ. ಅದು ಬೆಳಿಗ್ಗೆ ಅನ್ನೋದು ಏನಕ್ಕೆ ಇಲ್ಲಿ ಕಂಪೇರ್ ಮಾಡಿದಾರೆ ಅಂದ್ರೆ ಆತ್ಮ ಜ್ಞಾನದ ಉದಯ. ಯಾಕಂದ್ರೆ ನಾವೆಲ್ಲ ಆತ್ಮ, ಓಕೆ, ಪರಮಾತ್ಮ ಕೂಡ ನಮ್ಮಲ್ಲಿ ಇದ್ದಾನೆ, ನಾವೆಲ್ಲ ಆತ್ಮ. ಅದನ್ನ ಆತ್ಮ ಜ್ಞಾನದ ಉದಯವಾಗುತ್ತೆ ಬೆಳಿಗ್ಗೆ ಎದ್ದು ಈ ರೀತಿ ಕೆಲಸ ಮಾಡದಲ್ಲಿ ಅಂತೇಳಿ ಇದನ್ನ ಕಂಪಾರಿಸನ್ ಕೊಟ್ಟಿದ್ದಾರೆ. ಅದು ಏನಂದ್ರೆ ಕೃಷ್ಣನ ಗೋ ಸಂರಕ್ಷಣೆ, ಇಲ್ಲಿ ಆತ್ಮರಕ್ಷಕನಾದ ಪರಮಾತ್ಮನನ್ನು ಪಾತ್ರ ಅನ್ನೋದನ್ನ ಇಲ್ಲಿ ನಮ್ಗೆ ಅರ್ಥ ಮಾಡ್ಕೋಬಹುದು. ಈಗ ನನ್ಗೆ ಇದನ್ನ ಹೇಳಿದ ತಕ್ಷಣ ನನಗೂ ಕೂಡ ಒಂದು ಸನ್ನಿವೇಶ ನನ್ ನೆನಪಾಯ್ತು. ಬಾಲ್ಯದಲ್ಲಿ ನಾನು ಇದ್ದಾಗ ನಾನು ಕೂಡ ಗೋ ಸಂರಕ್ಷಣೆಯನ್ನ ಮಾಡ್ತಾ ಇದ್ದೆ ನಮ್ಮ ಹಳ್ಳಿಯಲ್ಲಿ. ಇದು ನನ್ನ ಬಾಲ್ಯದಲ್ಲಿ ಇರ್ತಕ್ಕಂಥ ನಮಗೇನಂತ, ನಾವು ಓದಿ ಮುಗಿಸಿ ಬಂದಾದ್ಮೇಲೆ ಕೂಡ ನನ್ನ ಕೆಲಸ ಇದ್ದಿದ್ದು ಈ ಗೋರಕ್ಷಣೆಗಳನ್ನು ಮಾಡ್ತಕ್ಕಂಥದ್ದು, ಮನೆಯಲ್ಲಿ ಎತ್ತಿರ್ತಕ್ಕನ್ನ ಹಿಡ್ಕೊಂಡು ಬಂದು ಅವನ್ನ ಕಟ್ಟಿ ಹಾಕಿ ಅವ್ರಿಗೆ ಮೇಗ ಹಾಕುವಂತ ಒಂದು ಹವ್ಯಾಸ ನನ್ನ ಬಾಲ್ಯದಲ್ಲಿ ಇತ್ತು. ಹಾಗೆ ನನಗೆ ಅವಾಗ ಅರಿವಿರ್ಲಿಲ್ಲ ಈ ಭಕ್ತಿ ಮಾರ್ಗ ಏನು, ಈ ಗೋವು ಸಂರಕ್ಷಣೆ ಏನು ಅನ್ನೋದು ನಮ್ಗೆ ಅರಿವಿರ್ಲಿಲ್ಲ. ಅವಾಗ ಅಷ್ಟು ಆಗಿರ್ಲಿಲ್ಲ ನಾವು. ಏನಕ್ಕೆಂದ್ರೆ ಈಗ ನಮ್ಗೆ ಗೊತ್ತಿದೆ, ಯಾವಾಗ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅಂತೇಳಿ. ಈ ಮುಕ್ತಿ ಅಂತಂದ್ರೆ ನಮಗ್ ಬರೀ ಮುಕ್ತಿ ಅದಲ್ಲ, ನಾವು ಅಜ್ಞಾನದಿಂದ ಆಚೆ ಬರ್ತಕ್ಕಂಥದ್ದೇ ಇದು ಒಂದು ಮುಕ್ತಿ. ಓಕೆ, ಆ ಮುಕ್ತಿ ಸಿಕ್ಕಿತು ಅಂತಂದ್ರೆ ಇದು ಅಜ್ಞಾನದಿಂದ ನಾವೆಲ್ಲ ಕೂಡ ಪರಮಾತ್ಮನ ಒಂದು ಅಂಶವಾಗಿರ್ತಕ್ಕಂಥವ್ರು ನಾವೆಲ್ಲರೂ ಕೂಡ ಈ ಒಂದು ಅಜ್ಞಾನದಿಂದ ಆಚೆ ಬಂದು ಭಗವಂತನ ನಾಮಗಳನ್ನು ಸ್ಮರಿಸಿ ಅವನ ಗುಣಗಳನ್ನ ನಾವು ಹೇಳ್ಕೊಂಡು ಒಬ್ಬರಿಗೊಬ್ಬರಿಗೆ ಜ್ಞಾನಗಳನ್ನ ನಾವು ಏನ್ ಹಂಚುತ್ತಾ ಇದೀವೋ ಇದು ನಮ್ಮ ಒಂದು ಗುರಿಯಾಗಿರ್ಬೇಕು ಜೀವನದ ಅಂತೇಳಿ. ಈ ಅಂಡಾಳು ಹೇಳೋದು ಏನಂತಂದ್ರೆ, ಜ್ಞಾನಿಗಳಿಗೂ ಕೂಡ ಸಾಧು ಸಂಘವೇ ನಿಜವಾದ ಒಂದು ಎಚ್ಚರಿಕೆ. ಓಕೆ, ನಿನ್ನೆ ಕೂಡ ನಮ್ಗೆ ಒಳ್ಳೆ ಒಂದು ಅವಕಾಶ ಸಿಕ್ಕಿತ್ತು ಚೈತನ್ಯ ಚರಣ ಪ್ರಭುಗಳ ಅವರ ಸಂಘವನ್ನ ನಾವು ಪಡೆಯಲಿಕ್ಕೆ. ಸೊ ಆ ತರ ಒಂದು ಸಂಘವನ್ನ ಪಡೆದಾಗಲೇ ನಮ್ಮ ಜ್ಞಾನ ಮತ್ತೆ ಏನಂತಾರೆ ಅದು ಮುಂದೆ ನಮ್ಮ ಒಂದು ಜ್ಞಾನ ಅರಿವಾಗ್ತದೆ. ನಮ್ಗೆ ಅಕ್ವೈರ್ ಮಾಡ್ಲಿಕ್ಕೆ ಬೇರೆ ಏನೇನು ಜ್ಞಾನಗಳಿದೆ ಅದು ನಮ್ಗೆ ಉಪಯೋಗವಾಗುತ್ತೆ. ಇದು ಒಂದು ಸಾಲಿನ ಸಾರಾಂಶ ಏನಂತಂದ್ರೆ, ಈ ಕೃಷ್ಣನ ಲೀಲೆಯನ್ನು ಸದಾ ಸ್ಮರಿಸುವ ಭಕ್ತಿಯನ್ನ ಅಂಡಾಳು ಪ್ರೀತಿಯಿಂದ ಎಬ್ಬಿಸಿ ಸಾಧನೆಗೆ ಸೇರಿಸಿಕೊಳ್ಳುವ ಒಂದು ಪಾಶ್ರಮ ಇದು. ಒಂದೇ ಒಂದು ಲೈನ್ ನಲ್ಲಿ 12ನೇ ಪಾಶ್ರಮ ಹೇಳ್ಬೇಕು ಅಂತಂದ್ರೆ ಇದು ಈ ರೀತಿ ಬರುತ್ತೆ. ಇದು ಇನ್ನ ಒಂದೊಂದೇ ಲೈನ್ಗಳನ್ನ ನೋಡ್ಬೇಕಂತಂದ್ರೆ ವಿವರವಾಗಿ ಅರ್ಥ ನೋಡ್ಬೇಕಂದ್ರೆ, ಕನ್ನೈತಿಲಿಂ ಕಟ್ಟಿರಿಮೈ ಕನ್ನುಕಿರಂಗಿ ಅಂತಂದ್ರೆ, ಕರುಗಳನ್ನ ನೋಡಿ ತಾಯಿ ಹಸುಗಳು ಕರುಗಳಿಗೆ ಕರುಣೆ ತೋರಿ ಹಾಲನ್ನ ಸ್ವತಃ ಸುರಿಸ್ತವಂತೆ. ನೋಡಿ ಎಷ್ಟು ಇದಿರುತ್ತೆ, ಏನೋ ಪ್ರೀತಿ ಇರುತ್ತೆ ಇಲ್ಲಿ ಅಂತೇಳಿ. ಹೇಗೆ ಹಸುಗಳು ಕರುಗಳನ್ನ ನೋಡಿದ ತಕ್ಷಣ ತಾಯಿ ಹಸುಗಳು ಏನ್ ಮಾಡ್ತವೆ, ಕರುಣೆಯಿಂದ ಹಾಲನ್ನ ತೋರಿಸ್ತವೆ. ಇದು ಏನಾಗುತ್ತೆ ಅಂತಂದ್ರೆ ಕೃಷ್ಣನ ಸಾನ್ನಿಧ್ಯದಿಂದ ಉಂಟಾಗುವಂತ ಒಂದು ಆನಂದವನ್ನ ಸೂಚಿಸುತ್ತೆ. ಈಗ ನಾವು ಭಕ್ತರಲ್ಲಿ ಕೂಡ ನಾವು ಇದನ್ನ ನೋಡ್ಬೋದು. ಎಷ್ಟೋ
ಸಲಿ ನಮ್ಮ ಈ ಭಕ್ತರು ಕೂಡ ಈ ಆನಂದ ಭಾಷೆಯನ್ನು ಕೂಡ ಆ ಬರುತ್ತೆ ಅವರಿಂದ. ಏನಕ್ಕೆ ಅಂತಂದ್ರೆ ಒಂದು ಖುಷಿಯಿಂದ, ಈ ಪ್ರೀತಿಯಿಂದ ಕೃಷ್ಣನ ಬಗ್ಗೆ ಹೇಗೆ ಹಸು ಕರುಗಳನ್ನ ನೋಡಿದ ತಕ್ಷಣ ತಾಯಿ ಹಸುಗಳಿಗೆ ಹೇಗೆ ಪ್ರೀತಿ ಬರುತ್ತೋ ಹಾಗೆ ಕೂಡ ಭಕ್ತರು ಕೂಡ ತಮ್ಮ ಏನು ಪರಮಾತ್ಮ ಭಗವಂತನಾದಂತ ಕೃಷ್ಣನನ್ನ ಒಂದು ನೆನೆಸ್ಕೊಂಡಾಗ ನಮ್ಗೆ ಆ ರೀತಿ, ಯಾಕೆಂದ್ರೆ ನಾವೆಲ್ಲ ಕೂಡ ಆತ್ಮ, ನಾವು ಮಮವಂಶ ಜೀವಲಕ್ಕೆ ಮುಂಚೆ ಹೇಳ್ದಂಗೆ ನಾವೆಲ್ಲ ಅವ್ರ ಅಂಶ ಆಗಿರೋದ್ರಿಂದ ನಾವು ಅವ್ರನ್ನ ನೆನೆಸ್ಕೊಂಡ್ರೆ ಕೂಡ ನಮ್ಗೆ ಅಷ್ಟು ಇದಾಗುತ್ತೆ. ಇಲ್ಲಿ ಭಾಗವತಂ ಶ್ಲೋಕವನ್ನ ಅಲ್ಲಿ 1.10.4 ಅಲ್ಲಿ ಹೇಳ್ತಾರೆ, ಈ ಇದರಲ್ಲಿ ಮಹಾರಾಜ ಯುಧಿಷ್ಠರ ಆಡಳಿತ ಕಾಲದಲ್ಲಿ ಏನೇನ್ ಆಗ್ತಾ ಇತ್ತು ಅಂತ ಹೇಳ್ಬೇಕು. ಕಾಮಂ ವ್ಯವಸರ ಪರಿಜ್ಞಾನಯ ಸರ್ವ ಕಾಮ ದುಘಾಮಯಿ ಶಿಶು ಸ್ಮ ರಜನ್ ಗಾವ ಅಶೋಧಸ್ವತೀರ್ಮುಡ ಅಂತೇಳಿ. ಇಲ್ಲಿ ಏನು ತುಂಬಾ ಟೈಮ್ ಕಡಿಮೆ ಆಗಿದೆ, ಇನ್ನೊಂದು 10 ನಿಮಿಷ ನಾನು ಮಾತಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಆಕ್ಚುಲಿ 15ಕ್ಕೆ ಕ್ಲೋಸ್ ಮಾಡ್ಬೇಕಾಗಿತ್ತು ಅನ್ಸುತ್ತೆ. ಇನ್ನೊಂದು 5-10 ನಿಮಿಷದಲ್ಲಿ ನಾನು ಟ್ರೈ ಮಾಡ್ತೀನಿ. ಕೃಷ್ಣ ಪ್ರಭು. ಇಲ್ಲ ಪ್ರಭು, ಇನ್ನ 10 ಮಿನಿಟ್ಸ್ ಮಾತಾಡ್ಬೋದು. ಓಕೆ ಮತ್ತೆ ಒಳ್ಳೇದು ಮತ್ತೆ ಇನ್ನೂ ಇದೆ, ತುಂಬಾ ಇದೆ ಹೇಳೋದಿದೆ. ಪ್ರಯತ್ನ ಪಡ್ತೀನಿ, 10 ನಿಮಿಷ ಡೆಫಿನೆಟ್ ಆಗಿ ಹೇಳ್ತೀನಿ. ಮತ್ತೆ ಥ್ಯಾಂಕ್ ಯು ಮಾತಾಜಿ. ಇಲ್ಲಿ ಒಂದು ನಾವು ಅರ್ಥ ಮಾಡ್ಕೊಳ್ಳೋದು, ಇದು ಭಾಗವತಂದ 1ನೇ ಕ್ಯಾಂಟೋ 10ನೇ ಅಧ್ಯಾಯದ 4ನೇ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ಇಲ್ಲಿ ಮಹಾರಾಜ ಯುಧಿಷ್ಠಿರ ಆಡಳಿತ ಕಾಲದಲ್ಲಿ ಹೇಗಿತ್ತು ಅನ್ನೋದನ್ನು ತುಂಬಾ ವರ್ಣನೆ ಮಾಡಿದ್ದಾರೆ. ಇಲ್ಲಿ ಏನಿದೆ ಅಂದ್ರೆ, ಮೋಡಗಳು ಜನರಿಗೆ ಬೇಕಾದಷ್ಟು ಮಳೆಯನ್ನ ಸುರಿಸುತ್ತೆ, ಭೂಮಿ ಎಲ್ಲ ಅಗತ್ಯ ವಸ್ತುಗಳನ್ನ ಸಮೃದ್ಧಿಯಾಗಿ ಉತ್ಪಾದಿಸುತ್ತೆ, ಸಂತೋಷದಿಂದ ತುಂಬಿದ್ದ ಗೋವುಗಳು ಹಾಲಿನಿಂದ ತುಂಬಿದ ತಮ್ಮ ಉಬ್ಬಿದ ಸ್ತನಗಳಿಂದ ಮೇಯುವ ಇದು ಜಾಗಳನ್ನ ಹಾಲಿನಿಂದಲೇ ತೇವಗೊಳಿಸ್ತಂತೆ. ಇದು ಈ ಒಂದು ಹೇಳಿದಾಗ ನನ್ಗೆ ನಂದಗಾಂವದಲ್ಲಿ ಅವರಲ್ಲಿ ಎಷ್ಟು 9 ಲಕ್ಷ ಹಸುಗಳನ್ನ ಇಟ್ಟಿದ್ದಾಗ ಅವೆಲ್ಲ ನೋಡಿ, ಈ ಕೃಷ್ಣನ ಸಾನ್ನಿಧ್ಯದಲ್ಲಿ ಇವೆಲ್ಲ ನಡೀತಕ್ಕಂಥದ್ದು. ಹಸುಗಳು ತನ್ನಿಂದ ತಾವಿಗೆ ತಮ್ಮಿಷ್ಟಕ್ಕೇನೆ ಅವು ಹಾಲನ್ನ ಏನಂತಾರೆ ಹರಿಸ್ಕೊಂಡು ಹೋಗ್ಬಿಟ್ಟು ಅಲ್ಲಿರ್ತಕ್ಕಂಥ ಜಾಗವೆಲ್ಲ ಫುಲ್ಲು ಬೆಳ್ಳು ಕಾಣ್ತಾ ಇರುತ್ತೆ, ತೇವಗೊಂಡಿರುತ್ತೆ ಹಾಲಿನಿಂದಲೇ ಅಂತ ಹೇಳ್ಬಿಟ್ಟು. ಇಲ್ಲಿ ಈ ಸಾರಾಂಶವನ್ನ ಒಂದು ಸಂಕ್ಷಿಪ್ತವಾಗಿ ವಿವರಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ಯುಧಿಷ್ಠರ ಧಾರ್ಮಿಕ ಆಡಳಿತದಲ್ಲಿ ನೋಡಿ, ಯುಧಿಷ್ಠರು ಕೂಡ ನಮಗೆ ಗೊತ್ತಿದೆ ಧರ್ಮರಾಜರು ಅಂತ ಹೇಳ್ಬಿಟ್ಟು, ಧರ್ಮದ ಒಂದು ರಾಜ ಅವರು. ಆ ಧಾರ್ಮಿಕ ಆಡಳಿತದಲ್ಲಿ ಅವ್ರು ಮಾಡ್ತಾ ಇರ್ತಕ್ಕಂಥ ಯುಧಿಷ್ಠಿರ ಮಹಾರಾಜ್ ಅವರು ಈ ಪ್ರಕೃತಿ ಕೂಡ ಎಲ್ಲಾ ಸಾಥ್ ಕೊಡುತ್ತೆ. ಅಂದ್ರೆ ನಮ್ಗೆ ಅನುಗ್ರಹದಿಂದ ಭೂಮಿ ಸಮೃದ್ಧಿಯಾಗಿ, ಗೋವುಗಳ ಮತ್ತೆ ಸಂತೋಷವಾಗಿ, ಮತ್ತೆ ಸಮಾಜದ ಸಂಪೂರ್ಣ ಸುಖವನ್ನ ನಾವು ಅಲ್ಲಿ ನೋಡಿದೀವಿ ಯುಧಿಷ್ಠಿರ ಮಹಾರಾಜರ ಆಡಳಿತದಲ್ಲಿ. ಅದನ್ನ ನಾವು ಬಯಸಿದ್ರೆ ಇದು ಏನಂತಾರೆ, ಈ ರೀತಿ ನಾವು ನಮ್ಮ ಈ ಒಂದು ಗುಣಗಳನ್ನು ಅಲ್ಲಿ ನಾವು ಕೂಡ ಅಳವಡಿಸ್ಕೋಬಹುದು ಅಂತ ಹೇಳ್ಬಿಟ್ಟು. ಇದರ ಇನ್ನೊಂದು ಸಂಕ್ಷಿಪ್ತ ನೋಡ್ಬೇಕಂದ್ರೆ, ಯುಧಿಷ್ಠಿರ ಧಾರ್ಮಿಕ ಆಡಳಿತ ಹೇಗಿತ್ತು ಅಂದ್ರೆ, ಧರ್ಮಾಧಾರಿತ ಆಡಳಿತದಿಂದ ಪ್ರಕೃತಿ ಕೂಡ ಸಹಕಾರಿ ಮಾಡುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡುತ್ತೆ. ಇಲ್ಲಿ ರಾಜನ ಒಂದು ನೀತಿ ಏನಂತಂದ್ರೆ, ನಿಷ್ಠೆ ಮತ್ತು ಸಮಾಜದ ಬಗ್ಗೆ ಇರ್ತಕ್ಕಂಥದ್ದು ಈ ರೀತಿ ಇದರಿಂದ ಸುಖಕ್ಕೆ ಕಾರಣವಾಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದೆ ಇಲ್ಲಿ ಭಾಗವತಮ್ಮ. ಸಮಯಕ್ಕೆ ಸರಿಯಾಗಿ ಮಳೆ ಬರ್ತದೆ. ಹೇಗೆ ಅಂತಂದ್ರೆ, ಈಗ ಎಲ್ಲೇ ಒಳ್ಳೆ ಕೆಲಸಗಳು ಒಳ್ಳೆಯವರು ಇತ್ತು ಅಂತಂದ್ರೆ ಒಳ್ಳೆ ಕೆಲಸಗಳೇ ಆಗ್ತವೆ. ಅದಕ್ಕೆ ಎಲ್ಲ ಕೃಷ್ಣ ಸಾನ್ನಿಧ್ಯ ಇರೋದ್ರಿಂದ ಎಲ್ಲದೂ ಕೂಡ ಆಟೋಮೆಟಿಕ್ ಆಗಿ ಸಮಯಕ್ಕೆ ಸರಿಯಾಗಿ ಮಳೆ ಬರುತ್ತೆ. ಸಮಯಕ್ಕೆ ಸರಿಯಾಗಿ ಈ ಭೂಮಿ ಕೂಡ ಫಲವತ್ತಾಗಿ ನಮ್ಗೆ ಏನ್ ಬೇಕೋ ಎಲ್ಲಾ ಇದನ್ನ ಕೊಡುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ಸಮಯಕ್ಕೆ ಸರಿಯಾಗಿ ಮಳೆ ಬಂದಿದೆ ಅಂದ್ರೆ ಇದೊಂದು ಪರಜನ್ಯ, ಅದು ಮೋಡುಗಳು ಏನಾಗುತ್ತೆ, ಜನರಿಗೆ ಬೇಕಾದಷ್ಟು ಮಳೆಯನ್ನ ಸುರಿಸುತ್ತೆ, ಪ್ರಕೃತಿ ತನ್ನ ಕರ್ತವ್ಯವನ್ನು ಸಮರ್ಪಕವಾಗಿ ನಿಭಾಯಿಸುತ್ತೆ, ಭೂಮಿ ಎಲ್ಲಾ ಅಗತ್ಯಗಳನ್ನ ಸಮೃದ್ಧಿಯಾಗಿ ನೀಡುತ್ತೆ. ನಮ್ಗೆ ಏನ್ ಬೇಕು, ಧಾನ್ಯ, ಹಣ್ಣು, ಹೂವು, ಔಷಧಿಗಳು ಮತ್ತೆ ಎಲ್ಲವೂ ಏನೇನ್ ಬೇಕೋ ಅದೆಲ್ಲ ಸಮೃದ್ಧಿಯಾಗಿ ನಮ್ಗೆ ನೀಡುತ್ತೆ. ಇದು ಭೂಮಿ ಏನಾದ್ರೆ ಸರ್ವ ಕಾಮದುಗ್ಹ ಅಂತ ಹೇಳ್ಬಿಟ್ಟು ಎಲ್ಲಾ ಇಚ್ಛೆಗಳನ್ನ ಪೂರೈಸುವ ಒಂದು ತಾಯಿ, ಭೂಮಿ ತಾಯಿ. ಅದಕ್ಕೆ ನಾವು ಬೆಳಗ್ಗೆ ಎದ್ದು ಕೂಡ ನಾವು ಪ್ರೇಯರ್ಗಳು ಮಾಡ್ತೀವಿ, ಪ್ರಾರ್ಥನೆಯನ್ನ ಮಾಡ್ತೀವಿ ಅಲ್ವಾ. ಸೊ ಹಾಗೆ ಈ ಭೂಮಿ ಕೂಡ ಒಂದು ನಮ್ಗೆ ಎಲ್ಲಾ ಇಚ್ಛೆಗಳನ್ನ ಪೂರೈಸ್ತಕ್ಕಂಥ ಒಂದು ತಾಯಿ. ಈ 7 ತಾಯಿಗಳಿದ್ದಾರೆ, ಅದರಲ್ಲಿ ಭೂಮಿ ತಾಯಿ ಕೂಡ ಒಬ್ರು. ಓಕೆ, ಇನ್ನೊಂದು ಗೋವುಗಳ ಸಮೃದ್ಧಿಯನ್ನ ಇದರಲ್ಲಿ ವರ್ಣನೆ ಮಾಡಿದರೆ, ಗೋವುಗಳು ಸಂತೋಷದಿಂದ ಹೇಗೆ ನಾವು ನೋಡಿದ್ವೋ ಅಲ್ಲಿಂದ ತುಂಬಿ ಮೇವ ಜಾಗವನ್ನೆಲ್ಲ ಹಾಲಿನಿಂದ ತೇವಗೊಳಿಸ್ತವೋ, ಗೋರಕ್ಷಣೆ ಮತ್ತು ಗೋ ಸಂಪತ್ತು ಸಮಾಜದ ಒಂದು ನಿಜವಾದ ಆರ್ಥಿಕ ಶಕ್ತಿ. ಇದನ್ನ ಒಂದು ನಾವು ಬಲವಾಗಿ ನಾವು ಬಲಿಷ್ಠವಾದಾಗೆ ಒಂದು ನಾವು ಮಾಡಿದಾಗ ನಮ್ಮ ಒಂದು ಸಮಾಜಕ್ಕೆ ಕೂಡ ಒಂದು ಆರ್ಥಿಕವಾದ ಶಕ್ತಿಯನ್ನು ಉಂಟಾಗ್ತೀವಿ. ಒಂದು ಕೂಡ ನಮ್ಮ ಮನೆಯಲ್ಲಿ, ನಾನು ಹಳ್ಳಿಗೆ ಹೋದ ಕೂಡ ಇವತ್ತು ಕೂಡ ಅವರೆಲ್ಲ ಈ ಗೋರ ಸಂರಕ್ಷಣೆ ಇದೆಲ್ಲ ಮಾಡ್ತಾ ಇದ್ದಾರೆ ಇಲ್ಲ. ಸೊ ಇದು ಒಂದು ಆರ್ಥಿಕ ಒಂದೊಂದು ಫ್ಯಾಮಿಲಿಗೆ ಬೇಕಾದಂತ ಒಂದು ಆರ್ಥಿಕ ಶಕ್ತಿ ಕೂಡ ಇದೆ. ಇದನ್ನ ರಕ್ಷಣೆಯನ್ನು ಮಾಡ್ಬೇಕು, ಸಮೃದ್ಧಿಯನ್ನು ಮಾಡ್ಬೇಕು. ಅದನ್ನ ಇಲ್ಲಿ ಭಾಗವತದಲ್ಲಿ ಕೂಡ ಹೇಳ್ಕೊಡ್ತಾ ಇದೆ. ನಮ್ಮ ಧರ್ಮ ಪ್ರಕೃತಿ ಸಮಾಜದ ಒಂದು ಸಮನ್ವಯ.
ಧರ್ಮಬದ್ಧ ನಾಯಕತ್ವ ಹೇಗೆ ಯುಧಿಷ್ಠಿರ ಮಹಾರಾಜರುಗಳು ಇದ್ರೋ, ಆ ಸಂತೃಪ್ತ ಪ್ರಜೆಗಳು ಕೂಡ ಸಂತೃಪ್ತವಾಗಿರ್ತಾರೆ, ಪ್ರಕೃತಿ ಕೂಡ ಅನುಗ್ರಹವನ್ನ ಕೊಡುತ್ತೆ. ಇದು ಒಂದು ವೈದಿಕ ಸಮಾಜದ ಒಂದು ಆದರ್ಶ ಮಾದರಿಯನ್ನ ನಮಗೆ ಇಲ್ಲಿ ತಿಳಿಸ್ಕೊಡುತ್ತೆ ಈ ಒಂದು ಮೊದಲನೇ ಒಂದು ಲೈನ್. ಎರಡನೇ ಲೈನ್ ನಾವು ನೋಡ್ಬೇಕಂತಂದ್ರೆ, ಈಗ ನಿನ್ನೆತ್ತಿ ಮಲೈ ಒಜಿಯೇ ನಿಮ್ ಪಾಲ್ ಶಿವರ ಅಂತೇಳಿ. ಪಾಲ್ ಅಂದ್ರೆ ಹಾಲು. ಹಸುಗಳು ಕರುಗಳನ್ನ ನೆನೆದು ಹಾಲನ್ನ ಹರಿಸ್ತವೆ. ಇದು ಒಂದು ಭಕ್ತರ ಹೃದಯದಲ್ಲಿ ಕೂಡ ದೇವರನ್ನ ನೆನೆಸಿದಾಗ ಭಕ್ತಿ ಸ್ವತಃ ಹರಿಯುತ್ತೆ ಇದು ಎಂಬುದಕ್ಕೆ ಒಂದು ರೂಪಕ ಇದು. ಭಕ್ತರು ಮತ್ತೆ ಒಮ್ಮೆ ನಾಮ ಗುಣ ಲೀಲೆ ಇದನ್ನ ನೆನೆಸ್ಕೊಂಡಾಗ ನಾವು ಹೇಗೆ ಭಾವುಕರಾಗ್ತಾರ ಹಾಗೆ ಕೂಡ ಇಲ್ಲಿ ಅದನ್ನ ನಾನು ಮುಂಚೆನೂ ಕೂಡ ಹೇಳಿದೆ. ಇದು ಮೂರನೇ ಲೈನ್ ಅನ್ನ ನಾವು ನೋಡ್ಬೇಕಂತಂದ್ರೆ, ಇಲ್ಲಿ ನನ್ನೈತಿಲಿಂ ಶೇಜಕ್ಕುಂ ನಜೆಲ್ ತಂಗ ಅಂತ, ಈ ಹಾಲಿನಿಂದ ನೆಂದು ಮನೆಗೆ ಪ್ರವೇಶಿಸಲು ಸಾಧ್ಯವಾಗದ ಸ್ಥಿತಿ ಇದ್ರು ಕೂಡ ಗೋಪಿಕೆಯರು ಏನ್ ಮಾಡ್ತಾರೆ, ಅಣ್ಣನ್ನು ಹೇಗೆ ಗೋಪಿಕರ ಅಣ್ಣರು ಶ್ರೀಕೃಷ್ಣ ಸೇವೆಯಲ್ಲಿ ತೊಡಗಿಸೋದ್ರಿಂದ ಆಕೆ ನಿಲಕ್ಷಿಂದ ನಿದ್ರಿಸ್ತಿರೋದನ್ನ ಸೂಚಿಸ್ತೋ ಇದು ಮೂರನೇ ಒಂದು ಲೈನ್. ಈ ನಾಲ್ಕನೇ ಲೈನ್ ನಾವು ನೋಡ್ಬೇಕಂತಂದ್ರೆ, ಪನಿತಲೈ ನಿಜಿ ನೀನ್ ವಾಶು ಕಡೈ ಪಟ್ರಿ. ಇಲ್ಲಿ ಅಂಡಾಳ್ ಆಕೆ ಮನೆ ಬಾಗಿಲಲ್ಲಿ ನಿಂತ್ಕೊಂಡಿದ್ದಾಳೆ, ಮನೆ ಬಾಗಿಲನ್ನು ಹಿಡ್ಕೊಂಡು ಆಕೆಯನ್ನು ಎಬ್ಬಿಸುವ ಒಂದು ಪ್ರಯತ್ನವನ್ನ ಪಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾಲ್ಕನೇ ಲೈನ್ ಹೇಳುತ್ತೆ. ಐದನೇದು ಬಂದು ಇಲ್ಲಿ ನೋಡಿ ಇಂಪಾರ್ಟೆಂಟ್, ಇಲ್ಲಿ ನನಗೂ ಕೂಡ ತುಂಬಾ ಅಟ್ರಾಕ್ಟ್ ಆಗಿದ್ದು ಇಲ್ಲಿ ಇದನ್ನ ಓದ್ಬೇಕಾದ್ರೆ ನಾನು ಇದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ, ಇಲ್ಲಿ ಶ್ರೀರಾಮನು ಏನು ಶಿನತ್ತಿನಾಲ್ ತೇನ್ ಇಲಂಗೈ ಕೋಮಾನೈ ಚೆಟ್ರಿ. ಶ್ರೀರಾಮನ ಒಂದು ಕೋಪದಿಂದ ರಾವಣನ ಹೇಗೆ ಸಂಹರಿಸ್ತಾನೋ ಆ ಸ್ಮರಣೆ. ರಾಮ ಅಂತಂದ್ರೆ ಏನು, ಆನಂದ. ಯಾಕೆಂದ್ರೆ ನಾವೆಲ್ಲ ಸಚ್ಚಿದ್ದ ಆನಂದ ಸ್ವರೂಪಿ, ಬಿಕಾಸ್ ನಾವೆಲ್ಲ ಕೃಷ್ಣನ ಒಂದು ಅಂಶ, ಅದು ಆನಂದ. ಅದು ಈ ಸ್ಮರಣೆ ಮೂಲಕ ಅಂಡಾಳ್ ಹೇಳೋದು ಏನಂತಂದ್ರೆ, ನೀನು ಕೂಡ ಎದ್ಬಿಟ್ಟು ಶ್ರೀಕೃಷ್ಣನ ಸ್ತುತಿ ಮಾಡು, ಕೃಷ್ಣನ ನೆನೆಸ್ಕೋ. ಇದನ್ನ ಹೇಳಿದ್ರು ಕೂಡ ನನ್ಗೆ ಯಾವತ್ತೂ ಹೇಳ್ತೀನಿ ನೋಡಿ, ಎಲ್ಲಾ ಕ್ಲಾಸಲ್ಲಿ ಕೂಡ ಹೇಳ್ತೀನಿ, ಕೃಷ್ಣ ನೆನೆಸ್ತಾರೆ ಕಷ್ಟ ಒಂದ್ ಇಷ್ಟಿಲ್ಲ ಅಂತ, ಕೃಷ್ಣ ಏನಬಾರದೆ ಅಂತ ಹೇಳ್ಬಾರ್ದೇ ಕೃಷ್ಣ ಅಂತ ಹೇಳ್ಬಿಟ್ಟು ಅಂತ. ಕೃಷ್ಣನ್ ನೆನೆಸ್ಕೊಂಡ್ರೆ ನಮ್ಗೆ ಜೀವನದಲ್ಲಿ ಕಷ್ಟಗಳು ಕಷ್ಟವಾಗಿರುವುದಿಲ್ಲ. ಅದು ಅವನ ಸ್ಮರಣೆ ಮನಸ್ಸಿಗೆ ಶಾಂತಿ ಮತ್ತೆ ಧೈರ್ಯ ಮತ್ತು ಆನಂದವನ್ನು ಕೊಡ್ತವೆ. ಈ ಕೃಷ್ಣನ ನೆನೆಸ್ಕೊಂಡ್ರಿಂದ, ರಾಮನನ್ನ ನೆನೆಸ್ಕೊಂಡ್ರಿಂದ ಈ ಕಷ್ಟ ಬಂದ್ರೂ ಕೂಡ ಅದು ಕಷ್ಟವೆಂದು ನಮ್ಗೆ ಅನ್ಸಲ್ಲ ಅದು. ಯಾಕೆಂದ್ರೆ ಕೃಷ್ಣನ ಒಂದು ಕೃಪೆ ಅದನ್ನ ಮೃದುವಾಗಿಸ್ತದೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಕೃಷ್ಣನ ಹೆಸರು, ಈ ಕೃಷ್ಣನ ಸ್ಮರಣೆ, ಕೃಷ್ಣನ ಒಂದು ಕರುಣೆ, ಇವೆಲ್ಲವೂ ಕೂಡ ಒಂದು ಭಕ್ತನಿಗೆ ಒಂದು ರಕ್ಷಾ ಕವಚ ಇದ್ದಂಗೆ. ಕೃಷ್ಣ ಏನಬಾರದೆ ಅಂದ್ರೆ ನಮ್ಗೆ ಎಲ್ಲಾ ನೆನೆಸ್ಕೊಂಡ್ರೆ ಕೃಷ್ಣನ ಅವನಿಗೆ ಈಗ ನಾವು ಅವನಿಗೆ ಬೇಡಿಕೆಗಳನ್ನ ಹೇಳಬೇಕಾಗಿಲ್ಲ. ಕೃಷ್ಣನಿಗೆ ನನಗೆ ಅದು ಬೇಕು ಇದು ಬೇಕು ಅಂತ ಹೇಳಿ, ಕೃಷ್ಣನಿಗೆ ಗೊತ್ತಿದೆ ನಮ್ಗೆ ಏನ್ ಬೇಕು ಅಂತ. ವಾಟ್ ವಿ ವಾಂಟೆಡ್ ಅಂಡ್ ವಾಟ್ ವಿ ನೀಡ್ ಅಂತ ಹೇಳ್ತಾರೆ. ನಮ್ಗೆ ಏನು ಬೇಕು ಅನ್ನೋದು ಕೃಷ್ಣನಿಗೆ ಗೊತ್ತು. ನಮಗೆ ಏನು ವಾಂಟೆಡ್ ಅಂದ್ರೆ ನನ್ಗೆ ಸದಭಿರುಚಿ ಅದು ಬೇಕು ಅನ್ನೋ ಕೃಷ್ಣನಿಗೆ ಗೊತ್ತು ನಮ್ಗೆ ಏನ್ ಕೊಡ್ಬೇಕು ಏನ್ ಕೊಡಬಾರ್ದು ಅಂತೇಳಿ. ಇದು ಒಂದು ನಮ್ಮ ಹೃದಯದ ಮಾತನ್ನ ನಾವು ತಿಳಿದುಕೊಳ್ಳೋಕೆ ಪ್ರಯತ್ನವನ್ನು ಪಡ್ತಾ ಇದೀವಿ. ಇದನ್ನ ಇನ್ನು ಸ್ವಲ್ಪ ಆಳವಾಗಿ ನೋಡಕ್ ಹೋದ್ರೆ, ಇಲ್ಲಿ ಸ್ಮರಣೆ ಬಗ್ಗೆ ಕಂಪಾರಿಸನ್ ಕೊಡ್ತಾ ಇದ್ರು, ವೈಭವ ಹಾಗೆ ಅರ್ಥವನ್ನು ಕೊಟ್ಟಿದೆ ಇಲ್ಲಿ. ತುಂಬಾನೇ ಚೆನ್ನಾಗಿದೆ. ಟೈಮ್ ಇದ್ರು ಅಂದ್ರೆ ಇನ್ನೂ ಚೆನ್ನಾಗಿ ಹೇಳ್ಕೊಳಕ್ ಹೋಗ್ಬೋದಾಗಿತ್ತು. ಇಲ್ಲಿ ಸ್ಮರಣೆವನ್ನ ಏನ್ ಮಾಡ್ತಾ ಇದಾರೆ, ಭಕ್ತಿ, ಕೃಷ್ಣನ ನೆನೆಸ್ಕೋದು ಈ ಭಕ್ತನ ಒಂದು ನಿಜವಾದ ಶರಣಾಗತಿ ಅಂತೇಳಿ. ಓಕೆ, ನಾವು ಯಾವತ್ತು ಸರೆಂಡರ್ ಅಂಟು ದಿ ಲೋಟಸ್ ಫೀಟ್ ಆಫ್ ಕೃಷ್ಣ ಅಂತ ನಾವು ಹೇಗೆ ಕೇಳ್ತೀವಿ ಅಂತಂದ್ರೆ, ಈ ಒಂದು ಸ್ಮರಣೆಯನ್ನ ಮಾಡ್ತಕ್ಕಂಥ ಒಂದು ಭಕ್ತಿ ಇದೆಯಲ್ಲ, ಅದು ಕೃಷ್ಣನ ನೆನೆಸ್ಕೊಂತ ನಿಜವಾದ ಒಂದು ಗುಣ, ಈ ಭಕ್ತರ ಗುಣ. ಅದು ಈ ಕಷ್ಟ ಅನ್ನೋದು ಪರೀಕ್ಷೆ ಅಲ್ಲ, ಅದು ಒಂಥರ ಪರಿವರ್ತನೆ ಅಂತ ಹೇಳಿ ನಾವು ತಿಳ್ಕೊಬೇಕು. ಈ ಭಾಗವತದಿಂದ ಹೇಳ್ತಕ್ಕಂಥ ಇದನ್ನ ನಮ್ಗೆ ಕುಂತಿ ಪ್ರಯಾಸದಲ್ಲಿ ಕೂಡ ನೋಡ್ಬೋದು. ಕುಂತಿ ಯಾವತ್ತೂ ಕೂಡ ಕಷ್ಟವನ್ನ ನನ್ ಕೊಡಪ್ಪ ಕೃಷ್ಣ ನೀನು, ಯಾಕೆಂದ್ರೆ ನಿನ್ ಕಷ್ಟವನ್ನು ಕೊಟ್ರೆ ನಾನು ನಿನ್ನ ನೆನ್ಸ್ಕೋತೀನಿ, ಇಲ್ಲ ಅಂತಂದ್ರೆ ನಾನು ನೆನ್ಸ್ಕೊಳ್ಳೋದೇ ಇಲ್ಲಲ್ಲ, ನೀನ್ ನನ್ ಕಷ್ಟ ಕೊಡು ಅಂತೇಳಿ ಕುಂತಿ ಹೇಗೆ ಪ್ರಾರ್ಥನೆ ಮಾಡ್ತಾರೋ ಹಾಗೆ ಇಲ್ಲಿ ಈ ಕಷ್ಟ ಅನ್ನೋದು ಅದು ಇದಲ್ಲ, ಒಂದು ಪರಿವರ್ತನೆ, ನಮ್ಮ ಒಂದು ಪರೀಕ್ಷೆ ಅಲ್ಲ ಇದು. ಕಷ್ಟ ಕೊಟ್ಬಿಟ್ಟು ಕೃಷ್ಣ ನಮ್ಮ ಪರೀಕ್ಷೆ ಮಾಡ್ತಾ ಇದ್ದಾನೆ, ಒಂದ್ ರೀತಿ ಆಗಿರುತ್ತಾನೆ, ಇಲ್ಲ ಅಂತಲ್ಲ, ಆದ್ರೆ ಒಂದು ಪರಿವರ್ತನೆ ಆಗುತ್ತೆ ನಮ್ಮ ಜೀವನದ ಒಂದು ಶೈಲಿಯಲ್ಲಿ ಪರಿವರ್ತನೆ. ಕೃಷ್ಣನ ಸ್ಮರಣೆಯೊಂದಿಗೆ ನಾವು ಕಷ್ಟವನ್ನ ನಮ್ಮನ್ನ ನಾವು ಶುದ್ಧಿಗೊಳಿಸ್ಕೊಳ್ತೀವಿ. ಕೃಷ್ಣ ಹೇಳ್ಬಾರ್ದ, ಇದು ಗೋಪಿಕೆ ಭಾವದ ಒಂದು ಶರಣಾಗತಿ ಅಂತ ಹೇಳ್ಬಿಟ್ಟು, ನೀನು ನನ್ನನ್ನು ತಿಳಿದುಕೊಂಡಿದ್ದೀಯಾ, ನಾನು ಹೇಳ್ಬೇಕಾಗಿಲ್ಲ, ಇದನ್ನ ನೀನು ಕೃಷ್ಣನ ಒಂದು ಅವಲಂಬನೆ ಮಾಡು, ಕೃಷ್ಣ ಮೇಲೆ ಸಂಪೂರ್ಣ ಒಂದು ಇದನ್ನ ಇಡು. ಅವಲಂಬನೆ ಇದ್ದಾಗ ನಮ್ಗೇನಾಗುತ್ತೆ, ಕಷ್ಟವು ಕೂಡ ಕೇವಲ ಒಂದು ಅನುಭವ ಆಗುತ್ತೆ, ನೋವಲ್ಲ ಅಂತ ಹೇಳ್ಬಿಟ್ಟು ಇದರಲ್ಲಿ ಇನ್ನ ಹೇಳ್ತಾ ಹೋಗ್ತೀವಿ. ಇದು ಒಂದೇ ಒಂದು ಸಾಲಿನಲ್ಲಿ ಇದರ ಸಾರಾಂಶವನ್ನು ಹೇಳ್ಬೇಕು ಅಂತಂದ್ರೆ, ಕೃಷ್ಣನ ಸ್ಮರಣೆ ಜೀವನದ ಕಷ್ಟಗಳನ್ನು ಕರಗಿಸುತ್ತದೆ. ಅವನಿಗೆ ಬೇಡಿಕೆಗಳನ್ನು ಹೇಳ್ಬೇಕಾಗಿಲ್ಲ, ಅವನು ನಮ್ಮ ಹೃದಯವೇ ತಿಳಿದಂತ ಕೃಷ್ಣ ಅದಕ್ಕೇನೆ ಹೇಳ್ತೀವಲ್ಲ, ಪರಮಾತ್ಮ ನಮ್ಮ ಹೃದಯ ಭಾಗದಲ್ಲಿ ಇರ್ತಕ್ಕಂಥನು. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತಾಸ್ಮೃತಿ ಜ್ಞಾನಂ ಅಪೋವನಂ ಚ.
ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ನಾನು ಹೃದಯ ಭಾಗದ ಹತ್ರದಲ್ಲೇ ನಾನು ಇದೀನಿ ಅಂತ ಹೇಳ್ಬಿಟ್ಟು ಕೃಷ್ಣ ಕೂಡ ಹೇಳ್ತಾನೆ. ಅದನ್ನ ನಮ್ಮ ಹೃದಯವನ್ನ ಅವ್ನು ತಿಳ್ಕೊಂಡಿರ್ತಕ್ಕಂಥ. ಅದಕ್ಕೆ ನಮ್ ಯಾವತ್ತೂ ಕೂಡ ನಾವು ಕೂಡ ಅಷ್ಟೇ, ನಾವು ಯಾಕೆ ನಮ್ಗೆ ಕ್ಲೋಸ್ ಫ್ರೆಂಡ್ಸ್ ಅಂತ ಹೇಳ್ತೀವೋ, ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ಸ್ ಅಂತೀವೋ, ನಮ್ಗೆ ಯಾರು ಅಂತ ಹೇಳ್ತೀವೋ ಅವ್ರನ್ನು ಕೂಡ ಅವತ್ತು ಕೂಡ ನಾವು ನಮ್ಮ ತುಂಬಾ ಹತ್ರವಾಗಿ ಇಟ್ಕೊಂಡಿರ್ತೀವಿ. ಯಾಕೆ ಅಂತಂದ್ರೆ ನಾವು ಆ ರೀತಿನೇ, ಈಗ ಕೃಷ್ಣ ಹೆಂಗೆ ನಮ್ಗೆ ಪರಮ ಪಿತಾಮಹ, ಹೇಗೆ ಪರಮಾತ್ಮ ಇವಾಗ ಹಾಗೆ ನಮ್ಮ ಕ್ಲೋಸ್ ಫ್ರೆಂಡ್ಸ್ಗಳು ಇವ್ರನ್ನೆಲ್ಲ ಕೂಡ ನಾವು ಹಾಗೆ ಪ್ರೀತಿಯಾಗಿ ನಮ್ಮ ಇದ್ರಲ್ಲಿ ಇಟ್ಕೊಂತೀವಿ. ಈಗ ನಾವು ಹರೇ ಕೃಷ್ಣ ಮಾಮಂತ್ರವನ್ನು ಕೂಡ ಹೇಳ್ಬೇಕಂತಂದ್ರೂ ಅಷ್ಟು ಒಂದು ಪ್ರೀತಿಯಿಂದ ನೋಡಿ, ಒಂದೊಂದು ಸಾಲಿನಲ್ಲಿ ಕೂಡ ಎಷ್ಟು ಅರ್ಥವಾಗಿ ಇದೆ ಹರೇ ಕೃಷ್ಣ ಮಾಮಂತ್ರದಲ್ಲಿ. ಈಗ ಮುಂದೆ ನಾವು ಮುಖ್ಯ ವಿಷಯಗಳನ್ನ ಇದರಲ್ಲಿ ನೋಡ್ಬೇಕು ಅಂತಂದ್ರೆ ಇದು ತುಂಬಾನೇ ಇದೆ. ಮೋಸ್ಟ್ಲಿ ತಮ್ಮ ಆಗಕ್ಕಾಗಲ್ಲ ಇದು ಹೇಳ್ಲಿಕ್ಕೆ. ಇದ್ರ ವಿಷಯಗಳ ಇದು ಎಸ್ಪೆಷಲಿ 10.22 9ನೇ ಸ್ಕಂದದಲ್ಲಿ ಈ ರಾವಣನ ಅಧರ್ಮದ ಪರಿಣಾಮ ಏನು ನಮ್ಗೆ ಗೊತ್ತಿ. ರಾವಣ ಕೂಡ ಯಾವಾಗ್ಲೂನು ರಾಮನ ನೆನೆಸ್ಕೊತಾನೆ ಇರ್ತಾನೆ, ಬಟ್ ಅದು ಬೇರೆ ರೀತಿಯಲ್ಲಿ. ಇಲ್ಲಿ ಕೃಷ್ಣನ ಇದ್ರಲ್ಲೂ ಕೂಡ ಕಂಸನು ಕೂಡ ಅವನು ಯಾವಾಗ್ಲೂ ಕೃಷ್ಣನನ್ನೇ ನೆನೆಸ್ಕೊತಾನೆ. ಯಾಕೆಂತಂದ್ರೆ ಅವ್ನು ಹೆಂಗೆ ಕೊಲ್ಲೋದು, ಯಾವಾಗ ಕೊಲ್ಲೋದು, ಹೆಂಗೆ ಅಂತ ಹೇಳಿ. ಓಕೆ, ಅದು ಇನ್ನೊಂದು ರೀತಿ. ಆದ್ರೆ ನಾವು ಒಂದು ಭಕ್ತಿ ಮಾರ್ಗದಿಂದ, ಭಕ್ತಿಯಿಂದ ಪರಮಾತ್ಮನನ್ನ ನೆನೆಸ್ಕೊತಾ ಇರ್ಬೇಕು. ಇಲ್ಲಿ ಇನ್ನೂ ತುಂಬಾನೇ ಇದೆ ಹೇಳಲಿಕ್ಕೆ ಅಂತ ಹೋದ್ರೆ, ಈ ರಾಮಚಂದ್ರರ ಇಲ್ಲಿ ಧರ್ಮ ಯುದ್ಧದ ಬಗ್ಗೆ ಕೂಡ ಇಲ್ಲಿ ಹೇಳ್ತಾರೆ, ಆದರ್ಶ ನಾಯಕತ್ವದ ಬಗ್ಗೆ ಇಲ್ಲಿ ಈ 9ನೇ ಕ್ಯಾಂಟೋದಲ್ಲಿ ಹೇಳ್ತಾ ಇದೆ. ಯಾಕೆಂದ್ರೆ ರಾಮ ನಮ್ಗೆಲ್ಲ ಗೊತ್ತಿದೆ, ಅವ್ರು ನ್ಯಾಯ ಮತ್ತೆ ಕರುಣೆ, ಸತ್ಯ, ಧರ್ಮದ ಒಂದು ಪ್ರತೀಕ ಅಂತ ಹೇಳಿ ನಮ್ಗೆ ಗೊತ್ತಿದೆ. ಇವರು ಯಾವತ್ತೂ ಕೂಡ ಒಂದು ಆಧಾರದ ಮೇಲೆ ಆಡಳಿತವನ್ನ ನಡೆಸ್ತಕ್ಕಂಥವ್ರು ರಾಮ. ಯಾವತ್ತೂ ಕೂಡ ರಾಮರಾಜ್ಯ ಬರುತ್ತೆ ಬರುತ್ತೆ ಅಂತೀವಲ್ಲ, ಈಗ ನೋಡಿ ಇವತ್ತು ಕೂಡ ನಾವು ಅಲ್ಲಿ ನೋಡ್ಬೋದು ರಾಮ ದೇವಸ್ಥಾನವನ್ನ ನಾವು ಮೋದಿಯವರ ಒಂದು ನಾಯಕತ್ವದಲ್ಲಿ ನಾವೆಲ್ಲ ಎಷ್ಟು ಜನಗಳಿಗೆ ಉಪಯೋಗ ಆಗ್ತಾ ಇದೆ. ಈಗ ಎಷ್ಟು ಜನಗಳಿಗೆ ಎಷ್ಟು ನಮ್ಗೆ ನಾವು ಕೂಡ ಒಂದ್ಸರಿ ಅಲ್ಲಿ ಹೋದಾಗ ನಮ್ಗೂ ಕೂಡ ಅಂತ ಅನ್ಸ್ತು ನೋಡಿ, ಈ ಒಂದು ಕಲಿಗಾಲದಲ್ಲಿನೂ ಕೂಡ ಈ ರೀತಿ ಇದೆ ಅಂತ ಅನ್ನೋದನ್ನ ನಾವು ಅನ್ಸ್ಕೋಬೇಕು. ಹೇಗೆ ಅಂತಂದ್ರೆ ಆ ಕಾಲದಲ್ಲಿ ಅವೆಲ್ಲ ಇತ್ತು, ರಾಮರಾಜ್ಯ ಇತ್ತು. ಹಾಗಾಗಿ ಈಗಲೂ ಕೂಡ ನಾವು ಆ ಕನಸುಗಳನ್ನ ಕಾಣ್ತಾ ಇದೀವಿ. ಆ ರಾಜನ ಗುಣಗಳನ್ನ, ಸಮಾಜದಲ್ಲಿ ಗುಣಮಟ್ಟವನ್ನ ನಿರ್ಧರಿಸುತ್ತೆ ಅನ್ನೋದನ್ನ ನಾವು ಕೂಡ ಈಗಲೂ ಕೂಡ ನಾವು ಅರ್ಥ ಮಾಡ್ಕೋದು. ಈ ಧರ್ಮವನ್ನ ಧರ್ಮ ಶಾಶ್ವತ ಅಲ್ಲ, ಇದು ಧರ್ಮನೇ ಶಾಶ್ವತ ಅನ್ನೋ ಒಂದು ಪಾಠವನ್ನ ನಾವು ಕೂಡ ಇಲ್ಲಿ ನಾವು ಗೊತ್ತಾಗುತ್ತೆ. ಯಾಕೆಂತಂದ್ರೆ ಮಮೇಂಶ ಜೀವಲೋಕ ಜೀವಭೂತ ಸನಾತನ, ನಾವು ಯಾವಾಗ್ಲೂ ಸನಾತನೀಯರು. ಸನಾತನದಿಂದ ನಾವು ನಾವು ದೇವರ ಒಂದು ರಕ್ಷಣೆಯಲ್ಲಿ ಇರ್ತಕ್ಕಂಥವ್ರು, ಧರ್ಮವನ್ನ ಪಾಲಿಸಿಕೊಂಡು ಬಂದಿರತಕ್ಕಂಥವ್ರನ್ನ ನಮ್ಗೆ ಇಲ್ಲಿ ಅರ್ಥ ಆಗುತ್ತೆ. ವೈದಿಕ ನಾಗರಿಕತೆಯ ಸಂದೇಶವನ್ನ ಈ ಮೂಲಕ ಅಲ್ಲಿ ನಮಗೆ ಗೊತ್ತಾಗುತ್ತೆ. ಪ್ರಭುಪಾದರು ಈ ಶ್ಲೋಕದಲ್ಲಿ ತುಂಬಾನೇ ಚೆನ್ನಾಗಿ ಹೇಳಿದ್ದಾರೆ. ಓಕೆ, ಆಲ್ರೆಡಿ 26 ಆಗುತ್ತೆ, 6:26 ಮುಂದೆ ನೋಡುವ ಇನ್ನೊಂದ್ಸರಿ ಆಗುತ್ತೆ. ಇಲ್ಲಿ ಇನ್ನೊಂದು ನನಗೆ ನೋಡಿ, ಇದನ್ನ ಓದ್ತಾ ಇರುವಾಗ ನನ್ಗೆ ಒಂದು ಭಕ್ತಿಗೀತೆ ನೆನಪಾಯ್ತು, ಆದ್ರೆ ಹೇಳ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಇದು ಏನೋ ನನ್ಗೆ ತುಂಬಾ ಇಷ್ಟ, ಅದಕ್ಕೋಸ್ಕರ ಹೇಳ್ತಾ ಇದೀನಿ. ರಾಯಂದು ಮಾತದಳು ರಕ್ತ ಮಾಮಸದಳಿದ್ದು ಆಯಾಸವಾದ ಅತಿ ಪಾಪವನು ಮಾಯ ಮಾಡಿ ಮತ್ತೆ ಮಾಯ ಎಂದೆನಲು ಹೊರಬಿದ್ದ ಪಾಪಗಳು ಒತ್ತಿ ಒಳಪೋಗದಂತೆ ಕವಾಟವಾಗಿ ಕಾಯ್ದ ಮಂತ್ರ ಶ್ರೀರಾಮ ಜಯ ರಾಮ ರಮಣೀಯ ನಾಮ ರಘುರಾಮ. ಶ್ರೀರಾಮ ಜಯ ರಾಮ ರಮಣೀಯ ರಾಮ ರಘುರಾಮ. ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ, ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ. ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ. ಅಗಣಿತ ಗುಣಗಣ ಶ್ರೀರಾಮ, ಆಶ್ರಿತ ವತ್ಸಲ ಶ್ರೀರಾಮ. ದೀನ ದಯಾಳು ಶ್ರೀರಾಮ, ಹರಿ ಸರ್ವೋತ್ತಮ ಶ್ರೀರಾಮ. ದಶಮುಖ ಮರ್ದನ ದಶರಥ ರಾಮ, ಮಾರುತಿ ಸೇವಿತ ಶ್ರೀರಾಮ. ರಾಮ ರಾಮ ಜಯ ರಾಮ, ರಾಮ ಜಯ ರಾಮ, ರಾಮ ಜಯ ಶ್ರೀರಾಮ. ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ. ಇದು ಒಂದು ತುಂಬಾನೇ ಇದು ವರ್ಣನೆ ಮಾಡಿದ್ದಾರೆ, ಅದನ್ನೆಲ್ಲ ಹೇಳ್ಲಿಕ್ಕೆ ಆಗ್ತಲ್ಲ. ಈಗ 6ನೇ ಒಂದು ಲೈನ್ ಅಲ್ಲಿ ನಾವು ನೋಡ್ಬೇಕಂದ್ರೆ, ಶ್ರೀಕೃಷ್ಣನ ಭಕ್ತರ ಮನಸ್ಸಿಗೆ ಅತ್ಯಂತ ಪ್ರಿಯವಾದಂತ ಆತನನ್ನ ಆಡಲು ಬಾಯಿ ತೆರೆದು ಎದ್ದು ಬಾ ಅಂತ ಹೇಳ್ಬಿಟ್ಟು ಇದು ನೋಡಿ ಅಂಡಾಳು ಅವರ ಗೋಪಿಕೆಯರನ್ನು ಎಬ್ಬಿಸ್ತಾ ಇದ್ದಾರೆ. 7ನೇ ಲೈನ್ ಅಲ್ಲಿ ಇಷ್ಟು ಹೊತ್ತಿಗೆ ನಿದ್ರಿಸ್ತಾ ಇದೆಯಲ್ಲ ಎದ್ದು ಬಾ ಎಂದು ಅಂಡಾಳು ಗೋಪಿಕೆಯನ್ನ ಎಬ್ಬಿಸ್ತಾಳೆ. ಲಾಸ್ಟ್ನೇ ಲೈನ್ ಅಲ್ಲಿ ಎಲ್ಲರೂ ಎದ್ದಿದ್ದಾರೆ, ನೀನೇ ಮಾತ್ರ ನಿದ್ರಿಸ್ತಾ ಇದೀಯಾ, ಆದ್ರಿಂದ ಎದ್ದು ಪಾವೈ ನಂಬಿಗೆ ಸೇರ್ಬೇಕು ಅಂತ ಹೇಳ್ಬಿಟ್ಟು ಅನ್ನೈತಿಲ್ ತಾರುಂ ಅಂದೋಲ್ ಓರ್ ಏನ್ ಪಾವೈ ಬಂದ್ಬಿಟ್ಟು ಈ ಕೃಷ್ಣನ ಬಗ್ಗೆ ನೀನು ಹಾಡು, ನೀನು ಕೃಷ್ಣನ ಸ್ತುತಿ ಮಾಡು, ಕೃಷ್ಣನನ್ನ ನೆನೆಸ್ಕೋ. ನಾವೆಲ್ಲ ಜೊತೆಗೆ ನಾವು ಈ ರೀತಿ ಮಾಡಿದಾಗ ನಮ್ಮ ಒಂದು ಇಲ್ಲಿ ಒಂದು ಕಂಪಾರಿಸನ್ ಕೊಡ್ತಾರೆ. ಒಂದೇ ನಿಮಿಷದಲ್ಲಿ ಕಂಪ್ಲೀಟ್ ಮಾಡ್ಬಿಡ್ತೀನಿ. ಇಲ್ಲಿ ಒಂದು ಏನ್ ಹೇಳ್ತಾ ಇದೆ ಅಂದ್ರೆ ತಾತ್ಪರ್ಯ, ಇದು 12ನೇ ತಾತ್ಪರ್ಯ ಏನಂತ ಇದುವರೆಗೂ ನಾವು ಅರ್ಥ ಮಾಡ್ಕೊಳ್ಳೋದು ಏನು ಅಂತಂದ್ರೆ, ಇಲ್ಲಿ ಹಸುಗಳ ಹಾಲು ಸುರಿಸ್ತಕ್ಕಂಥದ್ದು ಏನು ಇದು ನಮ್ಗೆ ಅನ್ಸುತ್ತೆ ಅಥವಾ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಈ ಭಕ್ತಿಯ ಸ್ವಾಭಾವಿಕ ಅರಿವು ಅಂತೇಳಿ. ಓಕೆ,
ಅಣ್ಣನು ಕೃಷ್ಣನೊಂದಿಗೆ ಇರತಕ್ಕಂಥದ್ದು ಏನ್ ನಿಮ್ಗೆ ಇಲ್ಲಿ ತೋರಿಸುತ್ತೆ ಅಂತಂದ್ರೆ ದೇವರ ಸೇವೆಯ ಅತ್ಯುನ್ನತವಾದ ಒಂದು ಧರ್ಮ ಅದು. ನಾವು ಯಾವತ್ತೂ ಕೂಡ ದೇವರ ಸೇವೆಯನ್ನ ನಾವು ಮಾಡ್ಲಿಕ್ಕೆ ಮುಂದೆ ಇರಬೇಕು ಅನ್ನೋದನ್ನ ಇದ್ ಮಾಡುತ್ತೆ. ಇಲ್ಲಿ ರಾವಣ ಸಂಹಾರ ಸ್ಮರಣೆ ಏನಕ್ಕೆ ಇಲ್ಲಾಗಿತ್ತು ಅಂತ, ಧರ್ಮಕ್ಕಾಗಿ ದೇವರು ಸದಾ ರಕ್ಷಕ, ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತೇಳಿ ನಮ್ಗೆ ಗೊತ್ತಿದೆ, ಕೃಷ್ಣ ಕೂಡ ಹೇಳ್ಕೊಟ್ಟಿರ್ತಾರೆ. ಸೊ ಹಾಗೆ ಧರ್ಮಕ್ಕಾಗಿ ದೇವರು ಕೂಡ ನಮ್ಮ ಸದಾವನ್ನ ರಕ್ಷಣೆ ಮಾಡ್ತಾರೆ ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಈ ಗೋಪಿಕೆಯನ್ನ ಎಬ್ಬಿಸ್ತಕ್ಕಂಥದ್ದು ಏನಂತಂದ್ರೆ ಭಕ್ತರು ಪರಸ್ಪರರನ್ನ ಪ್ರೇರೇಪಿಸ್ಬೇಕು. ಈಗ ಅಮೃತ ಪದ್ಮಾತಾಜಿ, ವೆಂಕಟ ಗೋಪಿನಾಥ ಪ್ರಭು ಇವರೆಲ್ಲರೂ ಮಾಡ್ತಕ್ಕಂಥ ಒಂದು ಅದ್ಭುತ ಕಾರ್ಯ. ಇದನ್ನ ಮಾಡ್ತಾ ಇರಿ. ಯಾವುದೇ ಕಷ್ಟ ಬಂದ್ರು, ಯಾವುದೇ ಇದು ಬಂದ್ರು ನಾವೆಲ್ಲ ಇದೀವಿ ಸೇವೆ ಮಾಡ್ಲಿಕ್ಕೆ, ನಿಮ್ಗೆಲ್ಲ ಸಾಥ್ ಕೊಡ್ಲಿಕ್ಕೆ, ನಿಮ್ ಜೊತೆಯನ್ನ ನಾವು ನಮ್ಮ ಕೈಯನ್ನ ಇದ್ ಮಾಡ್ಲಿಕ್ಕೆ. ನೋಡಿ ಆಯ್ತು, ಟೈಮ್ ಆಯ್ತು. ಈಗ ಈ ಪಾಸುರವನ್ನ ಭಕ್ತಿಯ ಸ್ವಾಭಾವಿಕವಾಗಿ ಹರಿಬೇಕು, ಶಿಸ್ತಿನಿಂದ ದೇವನನ್ನ ಸ್ಮೃತಿಸಬೇಕು ಮತ್ತು ಪರಸ್ಪರವಾಗಿ ಪ್ರೇರೇಪಿಸಬೇಕು ಎಂಬ ಸಂದೇಶ ನೀಡುತ್ತೆ ಅನ್ನೋದನ್ನ ನೋಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಇದು ಭಕ್ತಿ ಅಂದ್ರೆ ನಿದ್ರೆಯಿಂದ ಎದ್ದು ದೇವನನ್ನ ನೆನೆದು ಆತನನ್ನ ಹಾಡ್ತಕ್ಕಂಥದ್ದು. ಅದೇ ಒಂದು ನಿಜವಾದ ಭಕ್ತಿ, ಅದೇ ಒಂದು ನಿಜವಾದ ಒಂದು ನಮ್ಮ ಏನಂತೆ ಸನಾತನವಾಗಿ ಬಂದಿರತಕ್ಕಂಥ ನಮ್ಮ ಧರ್ಮ ಅನ್ನೋದನ್ನ ಹೇಳಿ ಇಲ್ಲಿ ವಿರಾಮವನ್ನು ಕೊಡ್ತೀನಿ. ಇದರಲ್ಲಿ ತುಂಬಾ ತಪ್ಪಿದ್ರೆ ನನ್ನ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ಬಿಟ್ಟು ಹೇಳಲಿಕ್ಕೆ ಪ್ರಯತ್ನ. ಹರೇ ಕೃಷ್ಣ. ಧನ್ಯವಾದ. ಸಾಧು ಸಾಧು ಸಾಧು. ಹರಿ ಬೋಲ್ ಪ್ರಭುಜಿ. ಸೊ ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಮತ್ತೆ ರಾಮನ ಜಪ ಕೂಡ ಮಾಡು ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಹೇಳ್ತಾ ಇವತ್ತಿನ ಪಾಶ್ರಮ್ ಕೂಡ ತುಂಬಾ ಅದರ ಇಂಪಾರ್ಟೆನ್ಸ್ ಕೂಡ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ ಪ್ರಭುಜಿ. ಸೊ ತುಂಬಾ ಧನ್ಯವಾದಗಳು. 6:30 ಆಗೋಗಿದೆ. ಐ ಥಿಂಕ್ ವಿ ಹ್ಯಾವ್ ಟು ಬ್ರೇಕ್ ಐ ಥಿಂಕ್ ಮೆಸೇಜ್ ಬಂತು ಅನ್ಸುತ್ತೆ ಪ್ರಭು. ಐ ಥಿಂಕ್ ಯಾರಿಗೆ ಕಮೆಂಟ್ಸ್ ಇದ್ರೆ 6:30 ಆಗೋಯ್ತು ಪ್ರಭುಜಿ. ಪ್ರಭುಜಿ ವಿಲ್ ಬ್ರೇಕ್ ಕೊಡ್ತಾರೆ ಬಿಕಾಸ್ ಟೈಮ್ ಆಗೋಗಿದೆ. ಆಟೋಮೆಟಿಕಲಿ ಆಗ್ತಾ ಇದೆ ಪ್ರಭು. 5 ಸೆಕೆಂಡ್ಸ್ ಮಾಡಿ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಪಾವನೆ. So everybody is using it. So for the entire family of Rajinikanth Prabhu and the extended family of Vasudeva Kudumba, we all have to progress in Krishna Bhakti. That's all. Chant twice the Hare Krishna Mahamantra. Hare Krishna, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama. हरे कृष्ण महामंत्र की जय, श्रील प्रभुपाद की जय। आंडाळ It's the glorification of Andal. We all can repeat, those who are new. Andal Tiruvadigalai. Tiruvadigalai means the Lord. Shivendra, you can take over. Hare Krishna. हरे कृष्णा। अंतर्राष्ट्रीय कृष्ण भावनामृत संघ के दामोदर देश यात्रा द्वारा आयोजित इस नित्यम भागवत में आप सभी भक्तों का हार्दिक स्वागत है। वांछा कल्पतरुभ्यश्च कृपा सिंधुभ्यैव च पतितानां पावनेभ्यो वैष्णवेभ्यो नमो नमः।